ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಡಿಸ್ಕಸ್ ಮಾಡೋದು ಏನು ಅಂತಂದ್ರೆ ಸೆಕೆಂಡ್ ಪಿ ಯು ಸಿ ಹಿಸ್ಟ್ರಿ ಪಾಸಿಂಗ್ ಪ್ಯಾಕೇಜ್ ಪಾರ್ಟ್ 2. ಹೌದು, ದ ಮೋಸ್ಟ್ ಅವೇಟೆಡ್ ವಿಡಿಯೋ. ತುಂಬಾ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ, ಸರ್ ಪಾರ್ಟ್ 2 ಮಾಡಿ ಸರ್, ಪಾರ್ಟ್ 2 ಮಾಡಿ ಸರ್ ಅಂತ. ಇವತ್ತು ಮಾಡ್ತಾ ಇದ್ದೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಿ ಡಿಲೇ ವಿಚ್ ಇಸ್ ಕಾಸ್ಟ್. ನೋಡಿ, ಹಿಸ್ಟ್ರಿನಲ್ಲಿ ಪಾಸ್ ಆಗಬೇಕು ಅಂದ್ರೆ ನಮಗೆ ಬೇಕಾಗಿರೋದು 35 ಮಾರ್ಕ್ಸ್. ಸೊ ಇದನ್ನು ನಾನು ಏನ್ ಸರ್, ಇದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅಲ್ಲ. ಎಸ್ ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತಿದೆ, ಬಟ್ ಆದ್ರೂ ಒಂದ್ಸಲ 35 ಮಾರ್ಕ್ಸ್ ತಗೋಬೇಕಾ? ತುಂಬಾ 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 ಸಿಂಪಲ್. ನೋಡಿ, 10 ಮಾರ್ಕ್ಸ್ ಕ್ವಶನ್ 2 ಪ್ರಿಪೇರ್ ಆಗೋಣ. 10 ಮಾರ್ಕ್ಸ್ ಕ್ವಶನ್ಸ್ ಎಷ್ಟು? 2 ಕ್ವಶನ್. ಅಂಡ್ ಮ್ಯಾಪ್ ವರ್ಕ್ ಕೇಳ್ತಾರೆ ನಿಮಗೆ. ಮ್ಯಾಪ್ ವರ್ಕ್ ಅಲ್ಲಿ ನಿಮಗೆ 10 ಮಾರ್ಕ್ಸ್ ಬರುತ್ತೆ. ಅಂದ್ರೆ ಇಲ್ಲೊಂದು 20 ಮಾರ್ಕ್ಸ್, ಇದೊಂದು 10 ಮಾರ್ಕ್ಸ್, ಟೋಟಲಿ 30 ಮಾರ್ಕ್ಸ್ ಬಂತಪ್ಪ. ಎಷ್ಟು ಈಸಿ ಅಲ್ವಾ? ಬಟ್ 2 ಕ್ವಶನ್ ಯಾವುದು ಅಂತ ಗೊತ್ತಿಲ್ಲ. ಒಂದು 8 ಕ್ವಶನ್ ಇದೆ. 8 ಕ್ವಶನ್ ಕುತ್ಕೊಂಡು ಅರ್ಥ ಮಾಡ್ಕೊಂಡು ಓದಿದ್ರೆ 8ರಲ್ಲಿ 2 ಕೇಳ್ತಾರೆ, 20 ಮಾರ್ಕ್ಸ್ ಬರುತ್ತೆ. ಮ್ಯಾಪ್ ವರ್ಕ್ ಕರೆಕ್ಟಾಗಿ ಮಾಡಿಬಿಟ್ರೆ 10 ಮಾರ್ಕ್ಸ್ ಬರುತ್ತೆ. 5 ಮಾರ್ಕ್ಸ್ ಹೆಂಗ್ ಬೇಕಾದ್ರೂ ಸ್ಕೋರ್ ಮಾಡ್ಬೋದು. ಸೊ ಹಿಸ್ಟ್ರಿ ಪಾಸ್. ಇಷ್ಟೇ ಸುಲಭ ಹಿಸ್ಟ್ರಿನ ಪಾಸ್ ಆಗೋದು. ಅದರಲ್ಲಿ ಇವಾಗ ನಮಗೆ ಹಿಸ್ಟಾರಿಕಲ್ ಪ್ಲೇಸಸ್ ಆಫ್ ಇಂಡಿಯಾ 10 ಮಾರ್ಕ್ಸಿಗೆ ಆಯ್ತಾ. ನಿಮಗೆ ಒಂದು 5 ಪ್ಲೇಸಸ್ನ ಐಡೆಂಟಿಫೈ ಮಾಡಿ ಅದ್ರ ಬಗ್ಗೆ ಬರೆಯಕ್ಕೆ ಹೇಳ್ತಾರೆ. ಒಂದು ಸೆಂಟೆನ್ಸ್ ಬರೆದ್ರೆ ಸಾಕು, 1 ಮಾರ್ಕ್ ಕೊಟ್ಬಿಡ್ತಾರೆ. ಅಟ್ಲೀಸ್ಟ್ ಒಂದು ಸೆಂಟೆನ್ಸ್, ಆಯ್ತಾ. ಒಂದು ಸೆಂಟೆನ್ಸ್ ಬರೆಯೋಕ್ಕಾಗಲ್ಲ ನಮ್ಮ ಕೈಲಿ, ಆಗುತ್ತೆ. ಆಮೇಲೆ ನೀವು ಕೇಳ್ತೀರಾ, ಸರ್ ಎಷ್ಟೊಂದು ಪ್ಲೇಸಸ್ ಇದೆ ಸರ್, ಎಲ್ಲ ಹೆಂಗ್ ನೆನ್ಪಿಟ್ಕೊಳ್ಳೋದು ಅಂತ. ಎಲ್ಲ ಪ್ಲೇಸಸ್ಸು ಕೇಳಲ್ವಲ್ಲ, ನೋಡೋರು ತುಂಬಾ ಒಳ್ಳೆಯವರಪ್ಪ. ಇದುವರೆಗೂ ಅವ್ರು ಕೇಳಿರೋದು ಒಂದು 18 ಪ್ಲೇಸಸ್ನ ಕೇಳಿದ್ದಾರೆ. ತುಂಬಾ 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 ಒಳ್ಳೆಯವ್ರು ನೋಡೋರು. 18 ಪ್ಲೇಸಸ್ನ ಕೇಳಿದ್ದಾರೆ. ಇದೇ ಪ್ಲೇಸಸ್ನ ಮತ್ತೆ ಲೂಪ್ ಹಾಕಿ, ನಾವು ಹೆಂಗ್ ಸಾಂಗ್ ಕೇಳ್ತೀವೋ ಅದೇ ತರ ಮತ್ತೆ ಲೂಪ್ ಹಾಕೊಂಡು ಏನ್ ಮಾಡ್ತಿದ್ದಾರೆ, ಇದನ್ನೇ ಮತ್ತೆ ರಿಪೀಟ್ ಮಾಡಿ 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 ಕೇಳ್ತಾ ಇದ್ದಾರೆ. 18 ಪ್ಲೇಸಸ್ನ ನೆನ್ಪಿಟ್ಕೊಳಕ್ ಆಗಲ್ವಾ? ಆಗುತ್ತೆ. ಸೊ ತಡ ಮಾಡೋದು ಯಾಕೆ, ಬನ್ನಿ ಹೋಗೋಣ. ಸೊ ಫಸ್ಟ್ ಯಾವುದು ಅಂತಂದ್ರೆ ಹರಪ್ಪ. ಇದು ಹರಪ್ಪನ್ ಸೈಟ್. ಇದು ಇಲ್ಲಿ ಈ ಹರಪ್ಪನ್ ಸೈಟು ಅಟ್ ಪ್ರೆಸೆಂಟ್ ಪಾಕಿಸ್ತಾನಲ್ಲಿದೆ. ಇದು ಸೊ ಅಟ್ ಪ್ರೆಸೆಂಟ್ ಇಟ್ ಈಸ್ ಇನ್ ವೇರ್ ಪಾಕಿಸ್ತಾನ. ಮಾರ್ಕ್ ಮಾಡ್ತಾ ಇದ್ದೀನಿ, ಪಾಕಿಸ್ತಾನಲ್ಲಿದೆ. ನಿಮ್ ಮ್ಯಾಪ್ ಅವರೇ ಕೊಡೋದ್ರಿಂದ ನೀವು ಮ್ಯಾಪ್ ಕೂಡ ಡ್ರಾ ಮಾಡೋ ಅವಶ್ಯಕತೆ ಇರಲ್ಲ, ಲೈಕ್ 10th ಸ್ಟ್ಯಾಂಡರ್ಡ್ ತರ. ಇದು ಹರಪ್ಪ. ಇಲ್ಲಿ ಮಾರ್ಕ್ ಮಾಡಬೇಕು ನೋಡಿ, ನೆನ್ಪಿಟ್ಕೊಳ್ಳಿ. ಪಂಜಾಬ್ ಈ ಕಡೆ ಇರೋದೆ ಯಾವುದು? ಹರಪ್ಪ. ಈ ಹರಪ್ಪ ಎಲ್ಲಿದೆ? 1 ಪಾಯಿಂಟ್ ನಿಮ್ಗೆ ಸಿಕ್ತೀಗ. ಹರಪ್ಪ ಈಸ್ ಇನ್ ಪಾಕಿಸ್ತಾನ್, ಆಯ್ತಾ. 1 ಪಾಯಿಂಟ್ ಏನ್ ಸಿಕ್ತು ನಿಮ್ಗೆ ಹರಪ್ಪ ಬಗ್ಗೆ? ಹರಪ್ಪ ಅಟ್ ಪ್ರೆಸೆಂಟ್ ಪಾಕಿಸ್ತಾನಲ್ಲಿದೆ. ಮತ್ತೆ ಇದು ಒನ್ ಆಫ್ ದಿ ಇಂಪಾರ್ಟೆಂಟ್ ಸೈಟ್ ಇನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಯಾವುದು? ಹರಪ್ಪ ಅಟ್ ಪ್ರೆಸೆಂಟ್ ಪಾಕಿಸ್ತಾನಲ್ಲಿದೆ ಬರೆದ್ರೆ ಸಾಕು. ಅದ್ರ ಜೊತೆಗೆ ಏನು, ಇಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಸೈಟ್, ಅಥವಾ ಫಸ್ಟ್ ಸೈಟ್ ಟು ಬಿ ಡಿಸ್ಕವರ್ಡ್ ಇನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ. ಅಷ್ಟೇ ಅಲ್ಲ, ಈ ಹರಪ್ಪನ್ ಸಿವಿಲೈಸೇಷನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಏನು ಅಂತಂದ್ರೆ ಒನ್ ಆಫ್ ದ ಬಿಲ್ಡಿಂಗ್ ಕಾಲ್ಡ್ ಗ್ರೈನರಿ. ಗ್ರೈನರಿ ಅಂತಂದ್ರೆ ಏನು? ಗ್ರೈನರಿ ಅಂತಂದ್ರೆ ಅವರು ಸ್ಟೋರ್ ಮಾಡೋದಕ್ಕೆ, ಅಂದ್ರೆ ಅವ್ರು ಬೆಳೆದಿರೋ ಧಾನ್ಯಗಳನ್ನ ಸ್ಟೋರ್ ಮಾಡೋದಕ್ಕೆ ಒಂದು ಗೊಡಾನ್ ತರ. ಹರಪ್ಪನ್ ಸಿವಿಲೈಸೇಷನ್ ಅತಿ ದೊಡ್ಡ ಗ್ರೈನರಿ ಇತ್ತು, ಅದು ಇಂಪಾರ್ಟೆಂಟ್. ನೋಡಿ, 3 ಪಾಯಿಂಟ್ ಬರೆಯಕ್ಕಾಗಲ್ವಾ ನಿಮ್ಗೆ ಇವಾಗ? ಯಾರ ಬಗ್ಗೆ? ಹರಪ್ಪನ್ ಬಗ್ಗೆ. ಹರಪ್ಪ ಒಂದು ಪ್ರೆಸೆಂಟ್ ಪಾಕಿಸ್ತಾನಲ್ಲಿದೆ. ಇಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಸೈಟ್ ಇನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಆಯ್ತಾ. ಅಂಡ್ ಇಂಪಾರ್ಟೆಂಟ್ ಏನು ಹರಪ್ಪನ್ ಸಿವಿಲೈಸೇಷನ್ ಅಲ್ಲಿ? ಇಟ್ ಈಸ್ ಫೇಮಸ್ ಫಾರ್ ವಾಟ್? ಗ್ರೀನರಿ. ಅಂಡ್ ಈ ಹರಪ್ಪನ್ ಸಿವಿಲೈಸೇಷನ್ ಅಥವಾ ಹರಪ್ಪನ್ ಸೈಟ್ ನ ಫಸ್ಟ್ ಟೈಮ್ ಕಂಡಿಡಿದವ್ರು ಯಾರು ಅಂತಂದ್ರೆ ದಯಾರಾಮ್ ಸಹಾನಿ. ಸರಿನಾ? ಈ ತರ ನೀವೇನ್ ಮಾಡ್ಬೇಕು, ಕೀ ಪಾಯಿಂಟ್ಸ್ ನ ನೆನ್ಪಿಟ್ಕೊಂಡಿರ್ಬೇಕು. ಪೂರ್ತಿ ಓದೋದು ಕೀ ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ಅಟ್ಲೆ ಓಕೆ, ಪಾಕ್ ಅಂತ ಅಂದಿದ ತಕ್ಷಣ ಓಕೆ, ಹರಪ್ಪನ್ ಸಿವಿಲೈಸೇಷನ್ ಪಾಕಿಸ್ತಾನಲ್ಲಿದೆ. ಇಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಸೈಟ್ ಇನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಹರಪ್ಪನ್ ಸಿವಿಲೈಸೇಷನ್ ಇಸ್ ಫೇಮಸ್ ಫಾರ್ ಗ್ರೀನರಿ ಅಂಡ್ ಇಟ್ ವಾಸ್ ಡಿಸ್ಕವರ್ಡ್ ಬೈ ದಯಾರಾಮ್ ಸಹಾನಿ ಅಂತ ಹೇಳಿ, ಆಯ್ತಾ. ನೆಕ್ಸ್ಟ್ ಬಂದು ತಕ್ಷಶಿಲಾ, ಸೆಕೆಂಡ್ ಇಂಪಾರ್ಟೆಂಟ್ ಸೈಟ್. ಇದನ್ನ ಎಷ್ಟು ಸಲ ಕೇಳಿದರೆ ಕೆಳಗಡೆ ತೋರಿಸ್ತೀನಿ ನೋಟ್ಸು, ಅದ್ರ ಎಲ್ಲಾನು ಇದೆ. ಈ PDF ನಿಮಗೆ ಶೇರ್ ಮಾಡ್ತೀನಿ. ತಕ್ಷಶಿಲಾ ನೋಡಿ, ಈ ತಕ್ಷಶಿಲಾ ಏನಿದೆ, ಇದಕ್ಕೆ ಇನ್ನೊಂದು ಹೆಸರು ತಕ್ಸಿಲಾ ಅಂತ. ಏನು? ತಕ್ಸಿಲಾ, ಟ್ಯಾಕ್ಸಿ ಅಂತ ನೆನ್ಪಿಟ್ಕೊಳ್ಳಿ. ತಕ್ಸಿಲಾ ಇನ್ನೊಂದು ಹೆಸರು ಇದಕ್ಕೆ. ಅಂಡ್ ಈ ತಕ್ಷಶಿಲಾದಲ್ಲಿ ಇಂಡಿಯಾ, ಇಟ್ ವಾಸ್ ಒನ್ ಆಫ್ ದಿ ಏನ್ಷಿಯಂಟ್ ಯೂನಿವರ್ಸಿಟಿ ಇನ್ ಇಂಡಿಯಾ. ಏನ್ಷಿಯಂಟ್ ಅಂದ್ರೆ ಹಳೇ ಕಾಲದಲ್ಲಿ. ಇವಾಗ ನಾವು ಹೋಗ್ತೀವಲ್ಲ ಯೂನಿವರ್ಸಿಟೀಸ್ಗೆ, ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಕುವೆಂಪು ಯೂನಿವರ್ಸಿಟಿ, ಡೆಲ್ಲಿ ಯೂನಿವರ್ಸಿಟಿ, ಲೈಕ್ ದಟ್. ತಕ್ಷಶಿಲಾ ಇಸ್ ಒನ್ ಆಫ್ ದಿ ಏನ್ಷಿಯಂಟ್ ಯೂನಿವರ್ಸಿಟಿ. ತುಂಬಾ ಫೇಮಸ್ ಯೂನಿವರ್ಸಿಟಿ ಆಗಿನ ಕಾಲದಲ್ಲಿ ಇದು. ಯಾವುದು? ತಕ್ಷಶಿಲಾ ಒಂದು. ತಕ್ಷಶಿಲಾ ಎಲ್ಲಿದೆ? ಇಟ್ ಈಸ್ ಇನ್ ಪ್ರೆಸೆಂಟ್ ಪಾಕಿಸ್ತಾನ್.
ಎಲ್ಲಿದೆ ಅಟ್ ಪ್ರೆಸೆಂಟ್ ಇಟ್ ಈಸ್ ಇನ್ ಪಾಕಿಸ್ತಾನ್. ನೋಡಿ, ಹರಪ್ಪನ್ ಹರಪ್ಪ ಕೂಡ ಪಾಕಿಸ್ತಾನಲ್ಲಿದೆ, ತಕ್ಷಶಿಲಾ ಕೂಡ ಪಾಕಿಸ್ತಾನಲ್ಲಿದೆ. ಹರಪ್ಪ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಸೈಟ್ ಇನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ವೆರಾಸ್ ತಕ್ಷಶಿಲಾಗೆ ಬಂದು ಇಟ್ ಈಸ್ ಏನ್ಷಿಯಂಟ್ ಯೂನಿವರ್ಸಿಟಿ. ನಿಮಗೆ 2 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ, ನೇಮ್ ಎನಿ 2 ಏನ್ಷಿಯಂಟ್ ಯೂನಿವರ್ಸಿಟೀಸ್ ಆಫ್ ಇಂಡಿಯಾ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇಂಡಿಯಾದ ಯಾವ್ದಾದ್ರು 2 ಏನ್ಷಿಯಂಟ್ ಯೂನಿವರ್ಸಿಟಿನ ನೇಮ್ ಮಾಡಿ ಅಂತಂದ್ರೆ, ಇವಾಗ ಒಂದು ಗೊತ್ತಾಯ್ತಲ್ಲ, ಒಂದು ಯಾವುದು ತಕ್ಷಶಿಲಾ, ಇನ್ನೊಂದು ನಲಂದ. 2 ಮಾರ್ಕ್ಸ್ ಅಲ್ಲೂ ಒಂದು ಕ್ವಶನ್ ಹೇಳ್ಕೊಟ್ಟೆ ಇವಾಗ ನಿಮಗೆ. ನಲಂದ ಮತ್ತೆ ತಕ್ಷಶಿಲಾ, ದೀಸ್ ಆರ್ ದಿ ತುಂಬಾ ಇಂಪಾರ್ಟೆಂಟ್ ಏನ್ಷಿಯಂಟ್ ಯೂನಿವರ್ಸಿಟೀಸ್ ಆಗಿನ ಕಾಲದಲ್ಲಿ. ಆಯ್ತಾ, ಜೀಸಸ್ ಕ್ರೈಸ್ಟ್ ಹುಟ್ಟೋದಕ್ಕಿಂತ ಮುಂಚೆ, ನಾಳೆ ಕ್ರಿಸ್ಮಸ್, ಜೀಸಸ್ ಕ್ರೈಸ್ಟ್ ಹುಟ್ಟೋದಕ್ಕಿಂತ ಮುಂಚೆನೆ ಈ ಯೂನಿವರ್ಸಿಟೀಸ್ ಎಸ್ಟಾಬ್ಲಿಷ್ ಆಗಿದ್ವು. ಯಾವುದು? ತಕ್ಷಶಿಲಾ ಮತ್ತೆ ನಲಂದ. ಇಷ್ಟ ಆಯ್ತಾ? ಸೊ ಇದು ಒಂದು ಪಾಕಿಸ್ತಾನಲ್ಲಿದೆ. ದೆನ್ ಇದಕ್ಕೆ ಇನ್ನೊಂದು ಹೆಸರೇನು? ತಕ್ಷಶಿಲಾ. ಇದು ಒಂದು ಏನ್ಷಿಯಂಟ್ ಯೂನಿವರ್ಸಿಟಿ. ಸೊ ನಮ್ಗೆಲ್ಲರಿಗೂ ಗೊತ್ತಿರೋಂಗೆ ಚಾಣಕ್ಯ ಕೂಡ ಈ ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಆಗಿದ್ರು. ಯಾರು? ಚಾಣಕ್ಯಗೆ ಇನ್ನೊಂದು ಹೆಸರೇನು? ವಿಷ್ಣುಗುಪ್ತ. ಇನ್ನೊಂದು ಹೆಸರೇನು? ಕೌಟಿಲ್ಯ. ಸೊ 3 ಹೆಸರಿದೆ ಅವರಿಗೆ. ಸೊ ಚಾಣಕ್ಯ, ವಿಷ್ಣುಗುಪ್ತ, ಕೌಟಿಲ್ಯ. ಇದು 1 ಮಾರ್ಕ್ ಕ್ವೆಶ್ಚನ್ ತಾನೆ. ವಾಟ್ ಇಸ್ ದಿ ಅದರ್ ನೇಮ್ ಆಫ್ ಚಾಣಕ್ಯ ಅಂದ್ರೆ ವಿಷ್ಣುಗುಪ್ತ ಆಯ್ತು. ಸೊ ಹೋಪ್ ಯು ಆರ್ ಕ್ಲಿಯರ್ ವಿತ್ ತಕ್ಷಶಿಲಾ ಮತ್ತೆ ಹರಪ್ಪ ಬಗ್ಗೆ, ತಕ್ಷಶಿಲಾ ಬಗ್ಗೆ. ಸೊ ಇದ್ರ ಬಗ್ಗೆ ನೋಟ್ಸ್ ನೋಡಿ, ನಾನು ಇಲ್ಲಿ ಕೆಳಗಡೆ ಕೊಟ್ಟಿದ್ದೀನಿ. ಯಾವುದು? ಹರಪ್ಪ ಇಸ್ ಪ್ರೆಸೆಂಟ್ಲಿ ಲೊಕೇಟೆಡ್ ಇನ್ ಪಾಕಿಸ್ತಾನ್. ಕರೆಕ್ಟ್. ಇಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಸೈಟ್ ಇನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್, ಇಟ್ ಈಸ್ ಫೇಮಸ್ ಫಾರ್ ಗ್ರೀನರಿ ಅಂಡ್ ಇಟ್ ವಾಸ್ ಡಿಸ್ಕವರ್ಡ್ ಬೈ ದಯಾರಾಮ್ ಸಹಾನಿ. ನೆಕ್ಸ್ಟ್ ಅಂದ್ರೆ ನಿಮ್ಗೆ ಇಲ್ಲಿ ನೋಟ್ಸ್ ಕೂಡ ಕೊಟ್ಟಿದ್ದೀನಿ ಏನ್ ಬರೀಬೇಕು ಅಂತ. ಕಮಿಂಗ್ ಟು ತಕ್ಷಶಿಲಾ, ನೋಡಿ ಎಷ್ಟು ಸಲ ಕೇಳಿದ್ದಾರೆ ಇದನ್ನ. 2015, 17, 18 ಮತ್ತೆ ಜೂನ್ ಸಪ್ಲಿಮೆಂಟರಿ 2017. ಒಟ್ಟಾರೆ 4 ವರ್ಷ ಕೇಳಿದ್ದಾರೆ. ಎಲ್ಲಾ ಪ್ಲೇಸಸ್ನು ಪ್ರಿಪೇರ್ ಆಗೋರು ತುಂಬಾ ಬುದ್ಧಿವಂತರು. ಬೋರ್ಡ್ ಅವ್ರು ಏನ್ ಕೇಳ್ತಾರೋ ಅದನ್ನ ಮಾತ್ರ ಪ್ರಿಪೇರ್ ಆಗೋರು ಅತಿ ಬುದ್ಧಿವಂತರು. ಸ್ಮಾರ್ಟ್ ವರ್ಕ್ ಮಾಡ್ಬೇಕು ಅಷ್ಟೇ. ನಂಬಿಕೆ ಇದೆಯಾ? ಈ ಪ್ಲೇಸಸ್ನ ಮ್ಯಾಪಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, ಓದ್ಕೊಂಡು ಹೋಗಿ 4 ವರ್ಡ್ಸು ಎಲ್ಲಿ ಬರುತ್ತೆ ಅಂತ ಗೊತ್ತಿರಬೇಕು. ತಕ್ಷಶಿಲಾ ಪಾಕಿಸ್ತಾನಲ್ಲಿದೆ. ಇದಕ್ಕೆ ಇನ್ನೊಂದು ಹೆಸರೇನು? ಇದಕ್ಕೆ ಇನ್ನೊಂದು ಹೆಸರು ಬಂದು ತಕ್ಷಿಲಾ. ದೆನ್ ಇದು ಒನ್ ಆಫ್ ದಿ ಏನ್ಷಿಯಂಟ್ ಯೂನಿವರ್ಸಿಟಿ. ಆಮೇಲೆ ಕೌಟಿಲ್ಯ ವಾಸ್ ದಿ ಪ್ರೊಫೆಸರ್ ಇನ್ ವೇರ್ ತಕ್ಷಶಿಲಾ. ಹೋಪ್ ಯು ಅಂಡರ್ಸ್ಟುಡ್ ದಿಸ್. ನೆಕ್ಸ್ಟ್ ಥರ್ಡ್ ಒನ್ ಏನಿದೆ? ಪಾಟಲಿಪುತ್ರ. ಫಸ್ಟ್ ಮ್ಯಾಪಲ್ಲಿ ನೋಡೋಣ ಪಾಟಲಿಪುತ್ರ ಎಲ್ಲಿದೆ, ದೆನ್ ವಿಲ್ ಕಮ್ ಬ್ಯಾಕ್ ಟು ಹಿಯರ್. ಪಾಟಲಿಪುತ್ರ ಇಲ್ಲಿದೆ. ಪಾಟಲಿಪುತ್ರ ಇಸ್ ಇನ್ ಅಟ್ ಪ್ರೆಸೆಂಟ್ ಬಿಹಾರ್ ಅಲ್ಲಿದೆ ಇದು. ಸೊ ಪಾಟಲಿಪುತ್ರ ಈಸ್ ಇನ್ ಅಟ್ ಪ್ರೆಸೆಂಟ್ ಎಲ್ಲಿದೆ? ಬಿಹಾರ್ ಅಲ್ಲಿದೆ. ಇದಕ್ಕೆ ಇನ್ನೊಂದು ಹೆಸರೇನು ಅಂತಂದ್ರೆ ಪಾಟ್ನಾ. ಇದಕ್ಕೆ ಇನ್ನೊಂದು ಹೆಸರೇನು? ಪಾಟ್ನಾ. ಅಟ್ ಪ್ರೆಸೆಂಟ್ ಬಿಹಾರ್ ಅಲ್ಲಿದೆ. ಇದು UP, ಇದು ಬಿಹಾರ್. ಸೊ ನಮಗೀಗ ಪಾಟಲಿಪುತ್ರ ಈಸ್ ಇನ್ ಅಟ್ ಪ್ರೆಸೆಂಟ್ ಬಿಹಾರ್. ಕ್ಲಿಯರ್? ಇಂಡಿಯಾದಲ್ಲಿ ಎಲ್ಲಿದೆ ಪಾಟಲಿಪುತ್ರ? ಬಿಹಾರ್. ಬಟ್ ಇವಾಗ ಅದನ್ನ ಪಾಟಲಿಪುತ್ರ ಅಂತ ಕರೆಯಲ್ಲ, ಪಾಟ್ನಾ ಅಂತ ಕರಿತೀವಿ. ಈಗ ನಮ್ ಕರ್ನಾಟಕಗೆ ಯಾವ ತರ ಕ್ಯಾಪಿಟಲ್ ಸಿಟಿ ಬೆಂಗಳೂರು ಇದೆಯೋ, ಸೊ ಬೆಂಗಳೂರು ಇಸ್ ದಿ ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ. ಅದೇ ತರ ಪಾಟ್ನಾ ಇಸ್ ದಿ ಕ್ಯಾಪಿಟಲ್ ಸಿಟಿ ಆಫ್ ಬಿಹಾರ್. ಪ್ಲೇಸ್ ಬಗ್ಗೆ ಹೇಳ್ಕೊಡ್ತಾ ಇದೀನಿ. ಅವ್ರು ಏನ್ ಕೇಳ್ತಾರೆ ನಿಮ್ಗೆ, ಆ ಪ್ಲೇಸ್ ನ ಮಾರ್ಕ್ ಮಾಡಿ. ನೋಡಿ, ಮಾರ್ಕ್ ಮಾಡಿದೀನಿ. ಅದ್ರ ಬಗ್ಗೆ 1-2 ಸೆಂಟೆನ್ಸ್ ಬರೀರಿ ಅಂತೀರಾ. ಏನ್ ಬರೀಬಹುದು? ಪಾಟಲಿಪುತ್ರ ಬಿಹಾರ್ ಅಲ್ಲಿದೆ. ಅದಕ್ಕೆ ಇನ್ನೊಂದು ಹೆಸರೇನು? ಪಾಟ್ನಾ. ಪಾಟ್ನಾ ಏನು? ಅಟ್ ಪ್ರೆಸೆಂಟ್ ಬಿಹಾರ್ಗೆ ಕ್ಯಾಪಿಟಲ್. ಅಷ್ಟೇ ಅಲ್ಲ, ಏನ್ಷಿಯಂಟ್ ಟೈಮ್ಸ್ ಅಲ್ಲಿ ನಾವು ಓದಿರ್ತೀವಿ ತಾನೆ, ಮೌರ್ಯಾಸು ಮತ್ತೆ ಗುಪ್ತಾಸು ಅಂತ. ಮೌರ್ಯಾಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಚಂದ್ರಗುಪ್ತ ಮೌರ್ಯ ಆಗಿರ್ಬೋದು, ಅಶೋಕ ಆಗಿರ್ಬೋದು, ಸಮುದ್ರಗುಪ್ತ, ಗುಪ್ತಾಸ್ ಅಲ್ಲಿ. ಇವ್ರುಗಳಿಗೆ ಕ್ಯಾಪಿಟಲ್ ಸಿಟಿ ಬಂದು ಪಾಟಲಿಪುತ್ರ. ಪಾಟಲಿಪುತ್ರ ವಾಸ್ ದಿ ಕ್ಯಾಪಿಟಲ್ ಆಫ್ ಬೋತ್ ಮೌರ್ಯಾಸ್ ಅಂಡ್ ಗುಪ್ತಾಸ್. ಮೌರ್ಯಾಸ್ಗೂ ಮತ್ತು ಗುಪ್ತಾಸ್ಗೂ, ಮೌರ್ಯಾಸ್ ಅಂಡ್ ಗುಪ್ತಾಸ್. ಸೊ ಮೌರ್ಯಾಸ್ಗೂ ಮತ್ತೆ ಗುಪ್ತಾಸ್ಗೂ ಕ್ಯಾಪಿಟಲ್ ಸಿಟಿ ಯಾವ್ದಾಗಿತ್ತು? ಪಾಟಲಿಪುತ್ರ ಆಗಿತ್ತು. ಸೊ ಇಷ್ಟು ಇನ್ಫಾರ್ಮೇಶನ್ ಸಾಕಲ್ವಾ? ಹರಪ್ಪ ನೋಡಿದ್ವಿ, ತಕ್ಷಶಿಲಾ ನೋಡಿದ್ವಿ, ಥರ್ಡ್ ಪ್ಲೇಸ್ ಯಾವುದು? ಪಾಟಲಿಪುತ್ರ. ಸೊ ಪಾಟಲಿಪುತ್ರ ಬಗ್ಗೆ ನಾನು ಇಲ್ಲಿ ನೋಟ್ಸ್ ಅಲ್ಲಿ ಏನ್ ಮೆನ್ಷನ್ ಮಾಡಿದೀನಿ ನೋಡ್ಕೊಳ್ಳಿ. ಪಾಟಲಿಪುತ್ರ, ಅದಕ್ಕೆ ಇನ್ನೊಂದು ಹೆಸರೇನು? ಪಾಟ್ನಾ. ಆಮೇಲೆ ಅಟ್ ಪ್ರೆಸೆಂಟ್ ಇಟ್ ಇಸ್ ದಿ ಕ್ಯಾಪಿಟಲ್ ಆಫ್ ಬಿಹಾರ್ ಸ್ಟೇಟ್. ಅಂಡ್ ಇದು ಮೌರ್ಯಾಸ್ಗೂ ಮತ್ತೆ ಗುಪ್ತಾಸ್ಗೂ ಕೂಡ ಏನಾಗಿತ್ತು? ಕ್ಯಾಪಿಟಲ್ ಸಿಟಿ ಆಗಿತ್ತು. And obviously it is situated on the on the banks of river Ganga. ಯಾವುದು?
ಪಾಟಲಿಪುತ್ರ. ಸೊ ಈ ಪಾಟಲಿಪುತ್ರ ಅಥವಾ ಪಾಟ್ನಾ ಅಂತ ಏನ್ ಕರಿತೀವಿ, ಇದು ಆನ್ ದಿ ಬ್ಯಾಂಕ್ಸ್ ಆಫ್ ರಿವರ್ ಗಂಗಾ. ಗಂಗಾ ರಿವರ್ ಹಿಂಗ್ ಹೋಗುತ್ತೆ, ಹಿಂಗ್ ಫ್ಲೋ ಆಗುತ್ತೆ. ಆಬ್ವಿಯಸ್ಲಿ ಇಲ್ಲಿ ಏನಿದೆ ನಮಗೆ ಗಂಗಾ ರಿವರ್ ನದಿ ತೀರದಲ್ಲಿ ಪಾಟಲಿಪುತ್ರ ಇದೆ ಅನ್ನೋದು ಇನ್ನೊಂದು ಪಾಯಿಂಟ್. ಹೋಪ್ ಯು ಅಂಡರ್ಸ್ಟುಡ್ ದೀಸ್ 3 ಪಾಯಿಂಟ್ಸ್. ನೆಕ್ಸ್ಟ್ ಫೋರ್ತ್, ಅಂಡ್ ಇನ್ನೊಂದು ಏನು ಅಬ್ಸರ್ವ್ ಮಾಡಬೇಕು, ಪಾಟಲಿಪುತ್ರ ಎಷ್ಟು ಸಲ ಕೇಳಿದ್ದಾರೆ ನಿಮಗೆ ಕೌಂಟ್ ಮಾಡ್ಕೊಳ್ಳಿ. 1 2 3 4 5 5 ವರ್ಷ ಕೇಳಿದ್ದಾರೆ. ಅಂದ್ರೆ ನೀವೇನ್ ಮಾಡ್ಬೇಕೀಗ, ಪಾಟಲಿಪುತ್ರ ಇಂಪಾರ್ಟೆಂಟ್ ಈ ವರ್ಷನೂ ಕೇಳೋ ಚಾನ್ಸಸ್ ಇದೆ ನೋಡಿ. ಬಿಫೋರ್ ಕೋವಿಡ್ ಬ್ಯಾಚ್ ಅಲ್ಲೂ ಕೇಳಿದ್ದಾರೆ, 2020ನಲ್ಲೂ ಕೇಳಿದ್ದಾರೆ, ಆಯ್ತಾ. ಅದೇ ತರ ತಕ್ಷಶಿಲಾ ಇಂಪಾರ್ಟೆಂಟ್ ಆಯ್ತು, ಓಕೆ ರಿಪೀಟ್ ಮಾಡ್ತಾರೆ. ಪಾಟಲಿಪುತ್ರ ಇಂಪಾರ್ಟೆಂಟ್, ಹೌದು ರಿಪೀಟ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಬಾದಾಮಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ ಯಾವುದು, ಬಾದಾಮಿ. ಸೊ ಬಾದಾಮಿಗೆ ಇನ್ನೊಂದು ಹೆಸರು ಬಂದು ವಾತಾಪಿ ಅಂತ. ಅಂದ್ರೆ ಬಿಹಾರ್ಗೆ ಪಾಟ್ನಾಗೆ ಹೆಂಗೆ ಪಾಟಲಿಪುತ್ರ ಆಯ್ತು, ಅದೇ ತರ ಬಾದಾಮಿಗೆ ಇನ್ನೊಂದು ಹೆಸರು ಬಂದು ವಾತಾಪಿ. ಅಂಡ್ ಇದು ಕ್ಯಾಪಿಟಲ್ ಸಿಟಿ ಆಫ್ ಚಾಲುಕ್ಯಾಸ್. ಕ್ಯಾಪಿಟಲ್ ಸಿಟಿ ಫಾರ್ ಚಾಲುಕ್ಯಾಸ್. ಹೆಂಗ್ ನೆನ್ಪಿಟ್ಕೊಳ್ಳಿ, BC ಇಂಗ್ಲಿಷ್ ಅಲ್ಲಿ ಗೊತ್ತು ತಾನೆ, ABCD ಅಂತ ಬರುತ್ತೆ. ರಿಮೆಂಬರ್ BC ಅಂತ ನೆನ್ಪಿಟ್ಕೊಳ್ಳಿ. ಓಕೆ, B ಅಂದ್ರೆ ಬಾದಾಮಿ, C ಅಂದ್ರೆ ಚಾಲುಕ್ಯ. ಅಂದ್ರೆ ಅರ್ಥ ಏನು, ನಿಮ್ಗೆ ನಾನು ಹಿಂಟ್ ಕೊಡ್ತಾ ಇದ್ದೀನಿ ನೆನ್ಪಿಟ್ಕೊಳ್ಳಕ್ಕೆ. ಓಕೆ, B ಅಂದ್ರೆ ಬಾದಾಮಿ, C ಅಂದ್ರೆ ಚಾಲುಕ್ಯ. ಚಾಲುಕ್ಯಾಸ್ಗೆ ಕ್ಯಾಪಿಟಲ್ ಸಿಟಿ ಯಾವುದು, ಬಾದಾಮಿ ಆಗಿತ್ತು. ಅಂಡ್ ಇದು ತುಂಬಾ ಫೇಮಸ್ ಏನಕ್ಕೆ ಅಂದ್ರೆ ರಾಕ್ ಕಟ್ ಕೇವ್ ಟೆಂಪಲ್ಸ್ ಅಂತ ಹೇಳಿ. ಸೊ ರಾಕ್ ಕಟ್ ಕೇವ್ ಟೆಂಪಲ್ಸ್ ಅಂತಂದ್ರೆ ಇಲ್ಲಿ ನಾನು ತೋರಿಸ್ತೀನಿ ನೋಡಿ ಇಮೇಜ್ ಅಲ್ಲಿ. ಸೊ ಈ ತರ ಟೆಂಪಲ್ಸ್ ನ ಅಂದ್ರೆ ರಾಕ್ ಕಟ್ ಕೇವ್ ಟೆಂಪಲ್ಸ್ ಅಂದ್ರೆ ಒಂದು ಕಳ್ಳಿರುತ್ತೆ, ಕಲ್ಲಲ್ಲಿ ಏನ್ ಮಾಡ್ತಾರೆ, ಕಲ್ಲನ್ನ ಕೆತ್ಬಿಟ್ಟು ಒಂಥರ ಗುಹೆ ತರ ಮಾಡಿ ಆ ಗುಹೆ ಒಳಗಡೆ ದೇವ್ರನ್ನ ಕೂರಿಸ್ತಾರೆ. ಯು ಕ್ಯಾನ್ ಸಿ ಹಿಯರ್. ಸೊ ಒಂದು ಕಳ್ಳ ಬಂಡೆ, ನಾವಾದ್ರೆ ಇವಾಗ ಹೋಗ್ಬಿಟ್ಟು ಸೆಲ್ಫಿ ತಗೋತೀವಿ ಆ ಬಂಡೆಗಳ ಮೇಲೆ. ಆಗಿನ ಟೈಮಲ್ಲಿ ಆ ಬಂಡೆಗಳನ್ನ ಕೊರೆದು ಅದ್ರ ಒಳಗಡೆ ಟೆಂಪಲ್ಸ್ ಕಟ್ಟಿಸ್ತಾ ಇದ್ರು. ಸೊ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅನ್ಸುತ್ತೆ, ಇಮೇಜಸ್ ನೋಡಿ, ನೀವು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ. ಅದು ತುಂಬಾ ಫೇಮಸ್. ಯಾವುದು, ಬಾದಾಮಿ ಇಸ್ ಫೇಮಸ್ ಫಾರ್ ರಾಕ್ ಕಟ್ ಕೇವ್ ಟೆಂಪಲ್ಸ್. ಇಷ್ಟಕ್ಕೂ ಎಲ್ಲಿದೆ ಇದು, ನಮ್ಮ ಕರ್ನಾಟಕದಲ್ಲಿದೆ. ಅಂಡ್ ಕರ್ನಾಟಕದಲ್ಲಿ ಬಾಗಲಕೋಟ್ ಡಿಸ್ಟಿಕ್ ಅಲ್ಲಿ ಇದೆ. ಸೊ ಯಾರಾದ್ರೂ ಬಾಗಲಕೋಟ್ ವಿದ್ಯಾರ್ಥಿಗಳಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅನ್ಸುತ್ತೆ. ಸೊ ಬಾಗಲಕೋಟೆ ಡಿಸ್ಟಿಕ್ ಅಲ್ಲಿ ಇದೆ, ಅಂದ್ರೆ ಬಾದಾಮಿ ಕರ್ನಾಟಕದಲ್ಲಿದೆ ಅಂತ ಬರೀಬೋದಾ ನೋಡಿ. 2 ಪಾಯಿಂಟ್ ನೆನ್ಪಿಟ್ಕೊಳ್ಳಕ್ಕೆ, ಬಾದಾಮಿ ಅಂದಿದ ತಕ್ಷಣ ಕರ್ನಾಟಕದಲ್ಲಿದೆ, 1 ಪಾಯಿಂಟ್ ಆಯ್ತು. ಬಾದಾಮಿ ವಾಸ್ ದಿ ಕ್ಯಾಪಿಟಲ್ ಸಿಟಿ ಆಫ್ ಚಾಲುಕ್ಯಾಸ್, 2 ಪಾಯಿಂಟ್ ಆಯ್ತು. ಬಾದಾಮಿ ಬಂದು ಇನ್ನೊಂದು ಹೆಸರೇನು, ವಾತಾಪಿ ಅಂತಿದೆ. ದೆನ್ ಏನಕ್ಕೆ ಫೇಮಸ್ ಇದು, ಸೊ ಇಟ್ ಈಸ್ ಫೇಮಸ್ ಫಾರ್ ರಾಕ್ ಕಟ್ ಕೇವ್ ಟೆಂಪಲ್ಸ್. ರಾಕ್ ಕಟ್ ಕೇವ್ ಟೆಂಪಲ್ಸ್ ಕರ್ನಾಟಕದಲ್ಲಿದೆ ಅಂತ ಗೊತ್ತಾಯ್ತು, ಅದು ಬಾಗಲಕೋಟೆನಲ್ಲಿದೆ ಅಂತಾನೂ ಗೊತ್ತಾಯ್ತು. ಕರ್ನಾಟಕದಲ್ಲಿ ಬಾಗಲಕೋಟೆನಲ್ಲಿ ಇದೆ ಅಂತಂದ್ರೆ ಕರ್ನಾಟಕದಲ್ಲಿ ನೋಡಿ, ನಮಗೆ ಬೀದರ್ ಇದೆ, ಬಿಜಾಪುರ ಇದೆ, ಬಾದಾಮಿ ಇದೆ, ಹಂಪಿ ಇದೆ, ಹಳೇಬೀಡು ಇದೆ, ಶ್ರೀರಂಗಪಟ್ಟಣ ಇದೆ. ಅಂದ್ರೆ ನಾನು 18 ಪ್ಲೇಸಸ್ ಅಂತ ಏನ್ ಹೇಳಿದ್ನೋ, ಆ 18 ಪ್ಲೇಸಸ್ ಅಲ್ಲಿ ನಮಗೆ ಹೆಚ್ಚು ಕಡಿಮೆ 6 ಪ್ಲೇಸಸ್ ಕರ್ನಾಟಕದಿಂದಾನೇ ಕೇಳ್ತಿದ್ದಾರೆ. ಸೊ ಇವಾಗ ನೀವು ಇದನ್ನ ನೆನ್ಪಿಟ್ಕೊಂಡಿರ್ಬೇಕು. ಓಕೆ, ಬೀದರ್, ಬಿಜಾಪುರ್, ಬಾದಾಮಿ, ಹಂಪಿ, ಹಳೇಬೀಡು, ಶ್ರೀರಂಗಪಟ್ಟಣ ನಮ್ಗೆ ಗೊತ್ತು ಏನಂತ ಹೇಳ್ತೀವಿ, ಎಕ್ಸ್ಟ್ರೀಮ್ ಸೌತ್ ಅಲ್ಲಿ ಬರುತ್ತೆ. ಅದೇ ತರ ಬೀದರ್ ಎಕ್ಸ್ಟ್ರೀಮ್ ನಾರ್ತ್ ಆಫ್ ಕರ್ನಾಟಕದಲ್ಲಿ ಬರುತ್ತೆ. ಸೊ ಈ ತರ ನೀವು ಒಂದು ಲಾಜಿಕ್ ಇಟ್ಕೊಂಡು ನೆನ್ಪಿಟ್ಕೊಂಡು ಮಾಡಬೇಕಾಗುತ್ತೆ. ಇವಾಗ ನೋಡಿ, ಸೊ ಬಾದಾಮಿ ಬಗ್ಗೆ ಕ್ಲಿಯರ್ ಆಯ್ತಲ್ವಾ. ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಯಾವ ಪ್ಲೇಸ್ ಇದೆ ನೋಡಿ, ಲೈಕ್ ಸೊ ಹರಪ್ಪ. ಹೋಪ್ ಯು ಆರ್ ಕ್ಲಿಯರ್ಡ್ ವಿತ್ ದಟ್. ತಕ್ಷಶಿಲಾ ಆಯ್ತು, ಪಾಟಲಿಪುತ್ರ ಆಯ್ತು, ಬಾದಾಮಿ ಆಯ್ತು. ನೆಕ್ಸ್ಟ್ ಪ್ಲೇಸ್ ಬಂದು ಕಂಚಿ. ಸೊ ಕಂಚಿ ಎಲ್ಲಿದೆ, ತಮಿಳ್ನಾಡಲ್ಲಿದೆ, ಕರೆಕ್ಟಾ. ಅಂಡ್ ಈಗ ಕಂಚಿಗೆಲ್ಲ ಏನಂತ ಕರೀತಾರೆ, ಕಾಂಚೀಪುರಂ ಅಂತ ಕರೀತಾರೆ, ಕರೆಕ್ಟ್ ಅಲ್ವಾ. ಸೊ ಕಾಂಚೀಪುರಂ, ಕಂಚಿ ಏನಕ್ಕೆ ಫೇಮಸ್ ಅಂದ್ರೆ ಕಾಮಾಕ್ಷಿ ಟೆಂಪಲ್ ಫೇಮಸ್. ಹೆಂಗ್ ನೆನ್ಪಿಟ್ಕೊಳ್ಳೋದು, ಕೆ ಕಂಚಿ ಕಾಮಾಕ್ಷಿ ಟೆಂಪಲ್. ಅದೇ ತರ ಇದು ಕ್ಯಾಪಿಟಲ್ ಸಿಟಿ ಆಫ್ ಪಲ್ಲವಾಸ್. ನಮಗೆ ಹಿಸ್ಟ್ರಿನಲ್ಲಿ ಪೂರ್ತಿ ಲೆಸನ್ ಮಾಡ್ತಾ ಇಲ್ಲ. ಸೊ ಪಲ್ಲವಾಸ್ಗೆ ಇದು ಕ್ಯಾಪಿಟಲ್ ಸಿಟಿ ಆಗಿತ್ತು. ದೆನ್ ಇಟ್ ಈಸ್ ಇನ್ ವೇರ್, ತಮಿಳ್ನಾಡು. ಸೊ 2 ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಜಾಸ್ತಿ ಏನೂ ಬೇಕಾಗಿಲ್ಲ ನಮಗೆ. ಸೊ ಒಂದು ಕಂಚಿಗೆ ಇನ್ನೊಂದು ಹೆಸರೇನು, ಕಾಂಚೀಪುರಂ. ಎಲ್ಲಿದೆ, ತಮಿಳ್ನಾಡಲ್ಲಿದೆ, ಇಷ್ಟಂತೂ ಗೊತ್ತು. ಅಂಡ್ ಇದೇನಕ್ಕೆ ಫೇಮಸ್, ಕಾಮಾಕ್ಷಿ ಟೆಂಪಲ್ಗೆ ಫೇಮಸ್ ಇದು. ಇಷ್ಟು ಡೀಟೇಲ್ಸ್ ನೀವು ನೆನ್ಪಿಟ್ಕೋಬಹುದು ಅಂತ ಅನ್ಸುತ್ತೆ. ಯಾರ ಬಗ್ಗೆ, ಕಂಚಿ ಬಗ್ಗೆ. ಸೊ ಎಲ್ಲಿದೆ ಮ್ಯಾಪ್ ಅಲ್ಲಿ ನೋಡೋಣ ಬನ್ನಿ. ಇಲ್ಲಿದೆ ಕಂಚಿ. ಸೊ ತಮಿಳ್ನಾಡು. ಸೊ ತಮಿಳ್ನಾಡಲ್ಲೂ ಇದೆ ಅಂತ ಗೊತ್ತಾಯ್ತಲ್ಲ. ಸೊ ತಮಿಳ್ನಾಡು ಎಲ್ಲಿದೆ ಅನ್ನೋದು ಅಟ್ಲೀಸ್ಟ್ ಗೊತ್ತಿರಬೇಕು ನಿಮಗೆ, ರೈಟ್.
ಸೊ ಕರ್ನಾಟಕಗೆ ಪಕ್ಕದಲ್ಲಿ ಯಾರಿದ್ದಾರೆ, ತಮಿಳ್ನಾಡಿದೆ. ಸೊ ಇದು ಕಂಚಿ ಆಯ್ತು ನಮಗೆ. ಕ್ಲಿಯರ್. ಸೊ ಹರಪ್ಪ, ತಕ್ಷಶಿಲಾ, ಪಾಟಲಿಪುತ್ರ, ಬಾದಾಮಿ, ದೆನ್ ವಿ ಹ್ಯಾವ್ ಸೀನ್ ಕಂಚಿ. 5 ಪ್ಲೇಸಸ್ ಆಯಿತು. ನೆಕ್ಸ್ಟ್ ಪ್ಲೇಸ್ ಯಾವುದು ಅಂತಂದರೆ ವಿ ಹ್ಯಾವ್ ಹಳೇಬೀಡು. ಅಗೇನ್ ಹಳೇಬೀಡು ಎಲ್ಲಿದೆ? ನಮ್ಮ ಹಾಸನಲ್ಲಿದೆ. ಹಳೇಬೀಡು ಏನಕ್ಕೆ ಫೇಮಸ್ಸು? ಹೊಯ್ಸಳರಿಗೆ. ಸೊ ಈ ಹೊಯ್ಸಳರ ರಾಜಧಾನಿ ಹಳೇಬೀಡು. ಹೆಂಗೆ ನೆನ್ಪಿಟ್ಕೊಳ್ಳೋದು? ಹಳೇಬೀಡು ಅಂದಿದ ತಕ್ಷಣ ಹೆಚ್ ಅಂತ ನೆನ್ಪಿಟ್ಕೊಳ್ಳಿ. ನೋಡಿ, ಬಾದಾಮಿ ಚಾಲುಕ್ಯಾಸ್ಗೆ, ಕಂಚಿ ಪಲ್ಲವಾಸ್ಗೆ, ಹಳೇಬೀಡು ಹೊಯ್ಸಳಾಸ್ಗೆ. ಸೊ ಹೊಯ್ಸಳರು ಆಡಿದ ನಾಡು ನಮ್ಮ ಕನ್ನಡ ನಾಡು ಅಂತ ಹೇಳ್ತೀವಿ. ಸೊ ಹೊಯ್ಸಳರು ಅವ್ರದ್ದು ಕ್ಯಾಪಿಟಲ್ ಸಿಟಿ ಯಾವುದು? ಹಳೇಬೀಡು. ಬಟ್ ನಾವು ಇವಾಗ ಇದನ್ನ ಹಳೇಬೀಡು ಅಂತ ಕರಿತೀವಿ. ಬಟ್ ಆಗಿನ ಟೈಮಲ್ಲಿ ಇದನ್ನ ದ್ವಾರ ಸಮುದ್ರ ಅಂತ ಕರಿತಾ ಇದ್ರು. ದ್ವಾರ ಸಮುದ್ರ. ನೀವು ಇವತ್ತಿಗೂ ಕೂಡ ಹಳೇಬೀಡಿಗೆ ಹೋಗಿ ಶ್ರಾವಣ ಬೆಳಗೊಳ ಅಥವಾ ಹಳೇಬೀಡಿಗೆ ಹೋದ್ರೆ ನೀವು ಅಲ್ಲಿ ನಿಮ್ಗೆ ಇದನ್ನೇ ಬರ್ದಿರ್ತಾರೆ, ದ್ವಾರ ಸಮುದ್ರ ಅಂತಾನೆ ಬರ್ದಿರ್ತಾರೆ. ಆ ಟೆಂಪಲ್ ಇದೆಯಲ್ಲ, ಲೈಕ್ ಹಳೇಬೀಡಲ್ಲಿ ಆ ಟೆಂಪಲ್ ಆರ್ಕಿಟೆಕ್ಚರ್ ಎಷ್ಟು ಫೈನ್ ಆರ್ಕಿಟೆಕ್ಚರ್, ಲೈಮ್ ಸ್ಟೋನ್ ಇಂದ ಕಟ್ಟಿರೋದು. ಒಟ್ನಲ್ಲಿ ಹಳೇಬೀಡು ಎಲ್ಲಿದೆ ಅಂತಂದ್ರೆ ಎಷ್ಟು ಈಸಿಯಾಗಿ ನೆನ್ಪಿಟ್ಕೋಬಹುದು. ಹಳೇಬೀಡು ಹೆಚ್ಚಿಂದ ಸ್ಟಾರ್ಟ್ ಆಗುತ್ತೆ. ಇದು ಹಾಸನಲ್ಲಿದೆ, ಅದು ಹೆಚ್ಚಿಂದಾನೇ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇದು ಹೊಯ್ಸಳರ ಕ್ಯಾಪಿಟಲ್ ಸಿಟಿ. ಸೊ ಹಳೇಬೀಡು ಹಾಸನಲ್ಲಿದೆ, ಇದು ಹೊಯ್ಸಳರ ಕ್ಯಾಪಿಟಲ್ ಸಿಟಿ. H ಟ್ರಿಪಲ್ H ಆಗ್ಬೋದಾ? ಸೊ ಒಂದ್ H ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಹಳೇಬೀಡು. ಇನ್ನೊಂದು H ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಹಾಸನಲ್ಲಿದೆ. ಇನ್ನೊಂದು H ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಇದು ಹೊಯ್ಸಳರ ರಾಜಧಾನಿ ಅಥವಾ ದ ಕ್ಯಾಪಿಟಲ್ ಸಿಟಿ ಆಫ್ ಹೊಯ್ಸಳಾಸ್. ಅಂಡ್ ಇದಕ್ಕೆ ಇನ್ನೊಂದು ಹೆಸರು ಏನು? ದ್ವಾರ ಸಮುದ್ರ, ಅಥವಾ ಆಗಿನ ಟೈಮಲ್ಲಿ ಅದನ್ನ ದ್ವಾರ ಸಮುದ್ರ ಅಂತ ಕರೀತಿದ್ರು. ಅಂಡ್ ಈ ಹಳೇಬೀಡಿನಲ್ಲಿ ಎಷ್ಟೊಂದಿದೆ ಫೇಮಸ್, ಬಟ್ ಅದರಲ್ಲಿ ತುಂಬಾ ಫೇಮಸ್ ಹೊಯ್ಸಳೇಶ್ವರ ಟೆಂಪಲ್ ಮತ್ತೆ ಶಾಂತಲೇಶ್ವರ ಟೆಂಪಲ್. ಯಾವ್ದಾದ್ರು ಒಂದ್ ನೆನ್ಪಿಟ್ಕೊಳ್ಳಿ ಸಾಕು, ಹೊಯ್ಸಳೇಶ್ವರ ಅಥವಾ ಶಾಂತಲೇಶ್ವರ. ಹಾಗೆ ನಾನು ಟೆಲಿಂಗ್ ಯು, ನೀವು 2 ಪಾಯಿಂಟ್ ನೆನ್ಪಿಟ್ಕೊಂಡಿದ್ರೆ ಸಾಕು. ಒಂದು, ಅಟ್ ಪ್ರೆಸೆಂಟ್ ಇದು ಹಾಸನಲ್ಲಿದೆ, ಇದಕ್ಕೆ ದ್ವಾರ ಸಮುದ್ರ ಅಂತ ಕರಿತಿದ್ರು. ಇದು ಹೊಯ್ಸಳರ ಕ್ಯಾಪಿಟಲ್ ಸಿಟಿ ಆಯ್ತು. ಹೊಯ್ಸಳೇಶ್ವರ ಎಲ್ಲಾನು ಹೆಚ್ಚಿಂದಾನೇ ನೆನ್ಪಿಟ್ಕೋಬಹುದು. ಹಾಗೆ ಇನ್ನೊಂದು H ಆಡ್ ಆಯ್ತು ನೋಡಿ, ಹಳೇಬೀಡು, ಹೊಯ್ಸಳ, ಹಾಸನ್, ಹೊಯ್ಸಳೇಶ್ವರ ಟೆಂಪಲ್. ಅಂಡ್ ಇದನ್ನ ಎಷ್ಟು ಸಲ ಕೇಳಿದಾರೆ ನೋಡಿ? 1, 2, 3, 4, 5 ಸಲ ಕೇಳಿದ್ದಾರೆ. ಯಾವ್ದನ್ನ? ಹಳೇಬೀಡು. ಸೊ ಹಳೇಬೀಡನ್ನ ಮ್ಯಾಪ್ ಅಲ್ಲಿ ಲೊಕೇಟ್ ಮಾಡ್ಬೇಕು ಇವಾಗ. ಸೊ ಕರೆಕ್ಟಾ? ನಾವು ಬೆಂಗಳೂರಲ್ಲಿ ಇದೀವಿ ಅಂತಂದ್ರೆ ಬೆಂಗಳೂರಿಂದ ಮುಂದಕ್ಕೆ ಹೋಗ್ತೀರಾ ಅನ್ಕೊಳ್ಳಿ, you'll get what? ಹಳೇಬೀಡು. ಒಟ್ನಲ್ಲಿ ಕರ್ನಾಟಕದಲ್ಲಿದೆ. ನೀವು ಕರ್ನಾಟಕ, ಸೊ ಇಂಡಿಯಾ ಮ್ಯಾಪ್ ಡ್ರಾ ಮಾಡ್ಕೊಳ್ಳಿ ಬೇಕಾದ್ರೆ. ಅಲ್ಲಿ ಇಂಡಿಯಾ ಮ್ಯಾಪ್ ಕೊಟ್ಟಿರ್ತಾರಲ್ವ ನಿಮಗೆ, ಆ ಇಂಡಿಯಾ ಮ್ಯಾಪ್ ಅಲ್ಲಿ ಸಣ್ಣದಾಗಿ ಏನ್ ಮಾಡಿ, ಒಂದು ಕರ್ನಾಟಕ ಮ್ಯಾಪ್ ನ ಡ್ರಾ ಮಾಡ್ಕೊಳ್ಳಿ. ನೀವು ಅವ್ರು ಕೊಟ್ಟಿರೋ ಮ್ಯಾಪ್ ಅಲ್ಲಿ, ನನ್ ಮ್ಯಾಪ್ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ, ಅಟ್ಲೀಸ್ಟ್ ಒಂದು ರಫ್ ಆಗಿ ಒಂದು ಮ್ಯಾಪ್ ನ ಡ್ರಾ ಮಾಡ್ಕೊಂಡು ನಾರ್ತ್ ಮತ್ತೆ ಸೌತ್ ಅಂತ ಡಿವೈಡ್ ಮಾಡ್ಕೊಳ್ಳಿ. ನೋಡಿ, ಇದು ಬೆಂಗಳೂರು ಅಂತಂದ್ರೆ ಇದು ಹಳೇಬೀಡು. ಈ ತರ ನೀವು ಮಾರ್ಕ್ ಮಾಡ್ಕೊಳ್ಳಿ. ಅಂದ್ರೆ ಆವಾಗಲೇ ನಾವು ನೋಡಿದ್ದು ಯಾವುದು? ಬಾದಾಮಿ, ಬಾಗಲಕೋಟ್ ಡಿಸ್ಟಿಕ್ ಅಲ್ಲಿ ಇದೆ ಅಂತ ನಾರ್ತ್. ಅಟ್ಲೀಸ್ಟ್ ಅವಾಗ ನಿಮ್ಗೆ ನಿಮ್ ಪೇಪರ್ನ ಯಾರು ಕರೆಕ್ಷನ್ ಮಾಡ್ತಾರಲ್ವ ಅವ್ರಿಗೊಂದು ಖುಷಿ ಆಗತ್ತೆ, ಪರವಾಗಿಲ್ಲ ಈ ಹುಡುಗನಿಗೆ ಏನು ಬಾಗಲಕೋಟ್ ಡಿಸ್ಟಿಕ್ ಕರ್ನಾಟಕದಲ್ಲಿ ನಾರ್ತ್ ಅಲ್ಲಿ ಇದೆ ಅನ್ನೋ ಒಂದು ಜ್ಞಾನನಾದ್ರೂ ಇವನ್ಗಿದೆಯಲ್ಲ ಅಂತ ಹೇಳಿ ಅವ್ರು ಖುಷಿ ಪಟ್ಬಿಟ್ಟು ನಿಮಗೆ ಮಾರ್ಕ್ಸ್ ನ ಕಟ್ ಮಾಡದೆ ಪೂರ್ತಿ ಮಾರ್ಕ್ಸ್ ಕೊಡೋ ಚಾನ್ಸಸ್ ತುಂಬಾನೇ ಇರುತ್ತೆ. ಆಯ್ತಾ? ನೆಕ್ಸ್ಟ್ ಇದಾಯ್ತು. ಸೊ ಇವಾಗ ನಾವು ವಿ ಹ್ಯಾವ್ ಸೀನ್ ಬಾದಾಮಿ ನೋಡಿದ್ವಿ, ಹಳೇಬೀಡು ನೋಡಿದ್ವಿ. ನೆಕ್ಸ್ಟ್ ನಾವು ಮ್ಯಾಪ್ ಅಲ್ಲಿ ಇಂಪಾರ್ಟೆಂಟ್ ಕ್ವೆಶ್ಚನ್. ನಾನು ಫಸ್ಟ್ ಯಾವ್ದು ತುಂಬಾ ಸಲ ರಿಪೀಟ್ ಮಾಡಿದಾರೋ ಅದನ್ನ ಫಸ್ಟ್ ಫೋಕಸ್ ಮಾಡ್ತಾ ಇದ್ದೀನಿ. ಆಯ್ತಾ? ಅದೇ ತರ ನಮ್ಗೆ ಡೆಲ್ಲಿ. ಸೊ ಡೆಲ್ಲಿ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ವಲ್ಲ, ಕರೆಕ್ಟಾ? ಡೆಲ್ಲಿ ಎಷ್ಟೊಂದು ವಿಷಯಗಳಿಗೆ ಫೇಮಸ್. ಇದು ಯಾವುದು? ಡೆಲ್ಲಿ. ಇದು ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ. ಇದು ಎಲ್ಲರಿಗೂ ಗೊತ್ತಿದೆ. ನಮ್ಮ ದೇಶದ ರಾಜಧಾನಿ ಯಾವುದು? ಡೆಲ್ಲಿ. ಅಂಡ್ ಇದು ಯಾವ ರಿವರ್ ಅಲ್ಲಿದೆ, ಐ ಮೀನ್ ಯಾವ ನದಿ ತೀರದಲ್ಲಿದೆ ಅಂದ್ರೆ ಯಮುನಾ. ಸೊ ಡೆಲ್ಲಿ ಯಾವ ನದಿ ತೀರದಲ್ಲಿದೆ? ಯಮುನಾ ನದಿ ತೀರದಲ್ಲಿದೆ. ಅಂಡ್ ನೀವು ಮೊಹಮ್ಮದ್ ಬಿನ್ ತುಗ್ಲಕ್, ನಾನು ಮುಂದೆ ಪಾಸಿಂಗ್ ಪ್ಯಾಕೇಜ್ ಅಲ್ಲಿ 10 ಮಾರ್ಕ್ಸ್ ಅಲ್ಲಿ ಹೇಳ್ಕೊಡ್ತೀನಿ. ಮೊಹಮ್ಮದ್ ಬಿನ್ ತುಗ್ಲಕ್, ಈ ಮೊಹಮ್ಮದ್ ಬಿನ್ ತುಗ್ಲಕ್ ಏನಿದಾನೆ, ಇವನ್ ಏನ್ ಮಾಡ್ತಾನೆ, ಅವನು ಕ್ಯಾಪಿಟಲ್ ಸಿಟಿನ ಡೆಲ್ಲಿಯಿಂದ ದೇವಗಿರಿಗೆ ಶಿಫ್ಟ್ ಮಾಡ್ಕೋತಾನೆ. ಡೆಲ್ಲಿ ಟು ದೇವಗಿರಿ. ಅಂಡ್ ದೇವಗಿರಿಗೆ ಶಿಫ್ಟ್ ಮಾಡ್ಕೊಂಡು ಅದ್ರ ಹೆಸರನ್ನ ದೌಲ್ತಾಬಾದ್ ಅಂತಾನು ಚೇಂಜ್ ಮಾಡ್ಕೋತಾನೆ. ಸೊ ಒಟ್ನಲ್ಲಿ ಮೊಹಮ್ಮದ್ ಬಿನ್ ತುಗ್ಲಕ್ ಶಿಫ್ಟೆಡ್ ಇಸ್ ಕ್ಯಾಪಿಟಲ್ ಫ್ರಮ್ ಎಲ್ಲಿಂದ ಎಲ್ಲಿಗೆ ಶಿಫ್ಟ್ ಮಾಡ್ಕೊಂಡ? ಡೆಲ್ಲಿ ಟು
ದೇವಗಿರಿ. ಅದನ್ನ ದೌಲ್ತಾಬಾದ್ ಅಂತಾನು ಅವನು ಹೆಸರು ಚೇಂಜ್ ಮಾಡ್ಕೊಂಡ. ಸೊ ನೋಡಿ, ಡೆಲ್ಲಿ ಬಗ್ಗೆ ಕೇಳಿದ್ರೆ ಅಟ್ಲೀಸ್ಟ್ 1 ಪಾಯಿಂಟ್, ಇಟ್ ಇಸ್ ದಿ ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ. ಇದು ಯಾವ ನದಿ ತೀರದಲ್ಲಿದೆ? ಯಮುನಾ ನದಿ. ಮೊಹಮ್ಮದ್ ಬಿನ್ ತುಗ್ಲಕ್ ಬಗ್ಗೆ ಓದ್ಬೇಕು, ಇಟ್ಸ್ ಇಂಪಾರ್ಟೆಂಟ್ ಕ್ವಶನ್. ಅದರಲ್ಲಿ 1 ಪಾಯಿಂಟ್ ನಿಮ್ಗೆ ಇಲ್ಲಿ ಸಿಗುತ್ತಲ್ವಾ ಅಲ್ವಾ? ಏನ್ ಹೇಳಿ, ಅವನು ಏನ್ ಮಾಡ್ತಾನೆ, ಅವನ ರಾಜಧಾನಿ ಅಂದ್ರೆ ಕ್ಯಾಪಿಟಲ್ ಸಿಟಿನ ಎಲ್ಲಿಂದ? ಡೆಲ್ಲಿಯಿಂದ ದೇವಗಿರಿಗೆ ಶಿಫ್ಟ್ ಮಾಡ್ಕೊಂಡ. ಅದೇನಕ್ಕೆ ಶಿಫ್ಟ್ ಮಾಡ್ದ ಅದು ನಾನು ನಿಮ್ಗೆ ಆಕ್ಚುಲಿ ಅವನ ಬಗ್ಗೆ ಹೇಳ್ಕೊಡ್ಬೇಕಾದ್ರೆ ಹೇಳ್ಕೊಡ್ತೀನಿ. ಅಷ್ಟೇ ಅಲ್ಲ, ನಮ್ಗೆ ಗೊತ್ತಿದೆ, ನಾವು ಇಂಡಿಪೆಂಡೆನ್ಸ್ ಡೇ ಅಥವಾ ರಿಪಬ್ಲಿಕ್ ಡೇ ನೋಡ್ಬೇಕಾದ್ರೆ ರೆಡ್ ಫೋರ್ಟ್ ನೋಡ್ತೀವಿ, ಕುತುಬ್ ಮಿನಾರು, ಇಂಡಿಯನ್ ಗೇಟು, ಇವೆಲ್ಲ ಎಲ್ಲಿದೆ? ಡೆಲ್ಲಿನಲ್ಲಿದೆ. ಯಾವುದು ಬೇಡ, ರೆಡ್ ಫೋರ್ಟ್ ಬರೀರಿ ಸಾಕು. ರೆಡ್ ಫೋರ್ಟ್ ಇಸ್ ಸಿಚುವೇಟೆಡ್ ಇನ್ ಡೆಲ್ಲಿ. ಅವ್ರಿಗೆ ಗೊತ್ತಾನೆ, ಡೆಲ್ಲಿನ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಂತಾನೂ ಕರೀತಾರೆ. ಅಂಡ್ ಆಲ್ಸೋ ಬ್ರಿಟಿಷರ್ಸ್ ಕೂಡ ಏನ್ ಮಾಡ್ತಾರೆ, ಮೊದಲು ಅವ್ರ ಕ್ಯಾಪಿಟಲ್ ಕಲ್ಕತ್ತಾದಲ್ಲಿರುತ್ತೆ, ಅಲ್ಲಿಂದ ಡೆಲ್ಲಿಗೆ ಶಿಫ್ಟ್ ಮಾಡ್ಕೊತಾರೆ. ನಮ್ಗೆ ಇಷ್ಟೆಲ್ಲ ಪಾಯಿಂಟ್ಸ್ ಬೇಕಾಗಿಲ್ಲ, ಯಾವ್ದಾದ್ರು 2 ಪಾಯಿಂಟ್ಸ್. ನಾನು ಇಷ್ಟು ಪಾಯಿಂಟ್ಸ್ ಏನಕ್ಕೆ ಕೊಟ್ಟಿದ್ದೀನಿ ಅಂದ್ರೆ, ಇಷ್ಟರಲ್ಲಿ ನಿಮ್ಗೆ ಎಕ್ಸಾಮಲ್ಲಿ ಏನಾಗಬೇಕು, 2 ಪಾಯಿಂಟ್ ನೆನಪಾಗಬೇಕು. ಇಷ್ಟಕ್ಕೂ ಡೆಲ್ಲಿ ಎಲ್ಲಿದೆ? ಡೆಲ್ಲಿ ಆಬ್ವಿಯಸ್ಲಿ ಪಂಜಾಬ್ ಮೇಲ್ಗಡೆ ಅಥವಾ ಪಂಜಾಬ್ ಪಕ್ಕದಲ್ಲಿದೆ. ಯಾರು? ಡೆಲ್ಲಿ. ಇಲ್ಲಿ ದೆಹಲಿ ಅನ್ಸುತ್ತಾ? ಇಲ್ಲಿದೆ. ಸೊ ನಾನು ಇಲ್ಲಿ ಮ್ಯಾಪ್ಗಳು ಕೊಟ್ಟಿದ್ದೀನಿ, ಪ್ಲೇಸಸ್ನ ಕೂಡ ಮಾರ್ಕ್ ಮಾಡಿದ್ದೀನಿ. ಒಂದ್ಸಲ ನೀವು ಇದನ್ನ ಪ್ರಿಂಟ್ಔಟ್ ತಗೊಂಡು ಮಾರ್ಕ್ ಮಾಡಿ, ಇದರಲ್ಲಿರೋ PDF ಇಂದಾನೆ ಓದ್ಕೊಳ್ಳಿ. ಮಾರ್ಕಿಂಗ್ ಒಂದ್ಸಲ ನೋಡ್ದೆ, 2 ಸಲ 3 ಸಲ ನೋಡ್ದೇನೆ ಏನ್ ಮಾಡಿ, ಮಾರ್ಕ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕಂದ್ರೆ 10 ಮಾರ್ಕ್ಸ್ ಅಷ್ಟು ಈಸಿಯಾಗಿ ಬರಲ್ಲ. 10 ಮಾರ್ಕ್ಸ್ ಬೇಕು ಅಂತಂದ್ರೆ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಯಾವುದೂ ಬರಲ್ಲ. ನೆಕ್ಸ್ಟ್, ಡೆಲ್ಲಿ ಗೊತ್ತಾಯ್ತು, ಇಟ್ ಇಸ್ ದಿ ಕ್ಯಾಪಿಟಲ್ ಸಿಟಿ, ಅರ್ಥ ಆಯ್ತಾ? ಅಂಡ್ ಮೊಘಲ್ಸ್ಗೆಲ್ಲ ಇದು ಕ್ಯಾಪಿಟಲ್ ಸಿಟಿ ಆಗಿತ್ತು. ಅಷ್ಟೇ ಅಲ್ಲ, ಎಷ್ಟೊಂದು ಯುದ್ಧಗಳು ಈ ಪ್ಲೇಸಲ್ಲಿ ಫೈಟ್ ಮಾಡಿದ್ದಾರೆ. ಅಂಡ್ ಇನ್ನ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಂತಾನೂ ಕರೀತಾರೆ. ಈ ತರ ಎಷ್ಟೊಂದು ಪಾಯಿಂಟ್ಸ್ ಇದಾವೆ. 1-2 ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ದಟ್ಸ್ ಮೋರ್ ದೆನ್ ಇನಫ್. ಸೊ ನಾವೀಗ 2 ಆಯ್ತು. ಯಾವ್ದಾಯ್ತು? ಈಗ ನಮ್ಗೆ ಡೆಲ್ಲಿ ಆಯ್ತು. ನೆಕ್ಸ್ಟ್ ದೇವಗಿರಿ. ಈಗ ತಾನೇ ಹೇಳಿದೆ ದೇವಗಿರಿ, ಕರೆಕ್ಟಾ? ಏನ್ ಸ್ಪೆಷಾಲಿಟಿ ದೇವಗಿರಿ? ಮೊಹಮ್ಮದ್ ಬಿನ್ ತುಗ್ಲಕ್ ಏನ್ ಮಾಡ್ತಾನೆ, ಅವನ್ ಕ್ಯಾಪಿಟಲ್ ಸಿಟಿನ ಎಲ್ಲಿಂದ ಎಲ್ಲಿಗೆ? ಡೆಲ್ಲಿಯಿಂದ ದೇವಗಿರಿಗೆ ಶಿಫ್ಟ್ ಮಾಡ್ತಾನೆ. ದೇವಗಿರಿ ಹೆಸರು ಅವನ್ನ ಏನಂತ ಚೇಂಜ್ ಮಾಡಿರ್ತಾನೆ? ದೌಲತಾಬಾದ್ ಅಂತ ಚೇಂಜ್ ಮಾಡ್ಕೊಂಡಿರ್ತಾನೆ. 2 ಪಾಯಿಂಟ್ ಸಿಕ್ತಾ? ಮೊಹಮ್ಮದ್ ಬಿನ್ ತುಗ್ಲಕ್, 1, he shifted his capital from Delhi to ದೇವಗಿರಿ. ದೇವಗಿರಿ ಹೆಸರನ್ನ ಅವನು ಏನಂತ ಚೇಂಜ್ ಮಾಡ್ಕೋತಾನೆ? ದೌಲ್ತಾಬಾದ್. ಸೊ ದೌಲ್ತಾಬಾದ್ ಅಂತ ಚೇಂಜ್ ಮಾಡ್ಕೋತಾನೆ. ಅಷ್ಟೇ ಅಲ್ಲದೆ, ಇದು ಎಲ್ಲಿದೆ ಅಟ್ ಪ್ರೆಸೆಂಟ್ ಅಂದ್ರೆ ಮಹಾರಾಷ್ಟ್ರದಲ್ಲಿದೆ. ಸೊ ದೇವಗಿರಿ ಇಸ್ ಪ್ರೆಸೆಂಟ್ಲಿ ಲೊಕೇಟೆಡ್ ಇನ್ ಮಹಾರಾಷ್ಟ್ರ. ಮಹಾರಾಷ್ಟ್ರ ಅಂದ್ರೆ ಎಲ್ಲಿ ಬರುತ್ತೆ? ನಾರ್ತ್ ಆಫ್ ಕರ್ನಾಟಕ. ನಾರ್ತ್ ಆಫ್ ಕರ್ನಾಟಕ ಅಂದ್ರೆ ಕರ್ನಾಟಕ ಮೇಲ್ಗಡೆ. ತುಂಬಾ ಇಶ್ಯೂಸ್ ಆಗ್ತಾ ಇದೆಯಲ್ಲ, ಸೊ ಲೆಟ್ಸ್ ನಾಟ್ ಗೆಟ್ ಇನ್ ಟು ದಟ್. ಬಟ್ ಎನಿವೇಸ್, ಇದು ದೇವಗಿರಿ. ಸೊ ದೇವಗಿರಿಗೆ ಇನ್ನೊಂದು ಹೆಸರು ಏನ್ ಹೇಳಿ? ದೌಲ್ತಾಬಾದ್. ಇಲ್ಲಿ ಬರುತ್ತೆ. ಇದನ್ನ ಮಾರ್ಕ್ ಮಾಡಿ, ಇದ್ರ ಬಗ್ಗೆ ನೆನ್ಪಿಟ್ಕೊಂಡಿರಿ. ಡೆಲ್ಲಿ ಬಗ್ಗೆ ನೆನ್ಪಿಟ್ಕೋಬೇಕಾದ್ರೆ ದೇವಗಿರಿಗೆ ಏನಾಗಿ ಕನೆಕ್ಟ್ ಆಗಿ. ಇಷ್ಟ ಆಯ್ತಾ? ನೆಕ್ಸ್ಟ್ ಬನ್ನಿ ಮುಂದೆ, ಪಾನಿಪಟ್. ಪಾನಿಪಟ್ ಅಂದಿದ ತಕ್ಷಣ ನಮಗೆ ಬ್ಯಾಟಲ್ ಆಫ್ ಪಾನಿಪಟ್ ನೆನಪಾಗಬೇಕು. ಎಷ್ಟಾಯ್ತು ಬ್ಯಾಟಲ್ ಆಫ್ ಪಾನಿಪಟ್ಸ್? 3, ಕರೆಕ್ಟಾ? ಸೊ ಒಟ್ನಲ್ಲಿ ಇಷ್ಟು ಬರೀರಿ, ಬ್ಯಾಟಲ್ಸ್ ಆಫ್ ಪಾನಿಪಟ್ ವರ್ ಫಾಟ್ ಹಿಯರ್. ಅಂದ್ರೆ ಪಾನಿಪಟ್ ಯುದ್ಧಗಳು ಇಲ್ಲಿ ನಡೆದಿದೆ. ಇದು ಅಟ್ ಪ್ರೆಸೆಂಟ್ ಎಲ್ಲಿದೆ? ಹರಿಯಾಣದಲ್ಲಿದೆ. ಸೊ ಇಟ್ ಪ್ರೆಸೆಂಟ್ ಇಸ್ ಲೊಕೇಟೆಡ್ ಇನ್ ಹರಿಯಾಣ. ದೆನ್ ಸೆಕೆಂಡ್ ಬ್ಯಾಟಲ್ ಆಫ್ ಪಾನಿಪಟ್, ಅಕ್ಬರ್ ಡಿಫೀಟೆಡ್. ಸೊ ಸೆಕೆಂಡ್ ಬ್ಯಾಟಲ್ ಆಫ್ ಪಾನಿಪಟ್ ಅಲ್ಲಿ ಅಕ್ಬರ್ ಏನ್ ಮಾಡ್ತಾನೆ? ಹಿ ಡಿಫೀಟೆಡ್ ಹೇಮೋ ಕಿಂಗ್ ಅಂತ. ಇನ್ ದಿ ಸೆಕೆಂಡ್ ಬ್ಯಾಟಲ್ ಆಫ್ ಪಾನಿಪಟ್, ಅಕ್ಬರ್ ಬಂದು ಸಾಮ್ರಾಟ್ ಹೇಮಚಂದ್ರ ವಿಕ್ರಮಾದಿತ್ಯ ಅನ್ನೋರ್ನ ಸೋಲಿಸ್ತಾನೆ. ಶಾರ್ಟ್ ಆಗಿ ಅವ್ರನ್ನ ಹೇಮು ಅಥವಾ ಹೇಮ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಪಾನಿಪಟ್ ಯುದ್ಧಗಳು ಇಲ್ಲೇ ನಡೆದಿರೋದು. ಅಟ್ ಪ್ರೆಸೆಂಟ್ ಇದು ಹರಿಯಾಣದಲ್ಲಿದೆ. ಇನ್ ದಿ ಸೆಕೆಂಡ್ ಬ್ಯಾಟಲ್ ಒಟ್ಟು 3 ಪಾನಿಪಟ್ ಯುದ್ಧಗಳಾಗುತ್ತೆ. ಅದರಲ್ಲಿ ಸೆಕೆಂಡ್ ಬ್ಯಾಟಲ್ ಆಫ್ ಪಾನಿಪಟ್ ಅಲ್ಲಿ, ಯಾವ್ದ್ರಲ್ಲಿ? ಸೆಕೆಂಡ್ ಬ್ಯಾಟಲ್ ಆಫ್ ಪಾನಿಪಟ್ ಅಲ್ಲಿ ಅಕ್ಬರ್ ಬಂದು ಸಾಮ್ರಾಟ್ ಹೇಮಚಂದ್ರ ವಿಕ್ರಮಾದಿತ್ಯ ಅನ್ನೋ ಒಬ್ಬ ರಾಜನ ಸೋಲಿಸ್ತಾನೆ. ಇದನ್ನ ಇದುವರೆಗೂ ಕೇಳಲಿಲ್ಲ, ಕೇಳೋ ಚಾನ್ಸಸ್ ತುಂಬಾ ಇದೆ. ನೆಕ್ಸ್ಟ್ ಆಗ್ರಾ. ನಾನು ಇವೆರಡನ್ನೂ ಮ್ಯಾಪಲ್ಲಿ ಒಟ್ಟಿಗೆ ತೋರಿಸ್ತೀನಿ, ಯಾವ್ದನ್ನ? ಪಾನಿಪಟ್ ಮತ್ತೆ ಆಗ್ರಾ ಅಂದಿದ ತಕ್ಷಣ ಏನ್ ನೆನಪಾಗುತ್ತೆ? ತಾಜ್ ಮಹಲ್, ಕರೆಕ್ಟ್ ಅಲ್ವಾ? ಸೊ ಆಗ್ರಾ ಅಂದಿದ ತಕ್ಷಣ ಏನ್ ನೆನಪಾಗುತ್ತೆ? ತಾಜ್ ಮಹಲ್. ಸೊ ತಾಜ್ ಮಹಲ್ ಇಸ್ ಲೊಕೇಟೆಡ್ ಇನ್ ವೇರ್? ಆಗ್ರಾ. 1 ಪಾಯಿಂಟ್ ಆಯ್ತಾ? ಅಂಡ್ ಇಟ್ ವಾಸ್ ದಿ ಕ್ಯಾಪಿಟಲ್ ಸಿಟಿ ಆಫ್ ಮೊಘಲ್ಸ್ಗೆ ಅದು ಕ್ಯಾಪಿಟಲ್ ಸಿಟಿ. ದೆನ್ ಇದು ಯಾವ ನದಿ ತೀರದಲ್ಲಿದೆ? ಡೆಲ್ಲಿ ಯಾವ ನದಿ ತೀರದಲ್ಲಿದೆ? ಯಮುನಾ. ಆಬ್ವಿಯಸ್ಲಿ ಆಗ್ರಾ ಕೂಡ ಅದೇ ನದಿ ತೀರದಲ್ಲಿ ಇರುತ್ತೆ. ಇದು ಯಮುನಾ ಅಂತಾನು ಕರೀತಾರೆ ಅಥವಾ ಜಮುನಾ ಅಂತ ಕೂಡ ಕರೀತಾರೆ. ಇಷ್ಟಕ್ಕೂ ಆಗ್ರಾ ಸಿಟಿನ ಕಟ್ಟಿ ಬೆಳೆಸ್ತವ್ರು ಯಾರು ಅಂದ್ರೆ
ಸಿಕಂದರ್ ಲೋಧಿ. ನೋಡಿ, ಕಾಮನ್ ಆಗಿ ನೆನ್ಪಿಟ್ಕೊಳ್ಳಿ, ಡೆಲ್ಲಿ ಮತ್ತೆ ಆಗ್ರಾ. ಡೆಲ್ಲಿ ಮತ್ತೆ ಆಗ್ರಾ ಎರಡೂ ಕೂಡ ಯಮುನಾ ನದಿ ತೀರದಲ್ಲಿದೆ. ಆಗ್ರಾ ಅಂದಿದ ತಕ್ಷಣ ಎಲ್ಲಾರ್ಗೂ ಗೊತ್ತಿರುತ್ತೆ, ತಾಜ್ ಮಹಲ್ ಅಲ್ಲಿದೆ. ನೆಕ್ಸ್ಟ್, ಇದು ಮೊಘಲ್ಸ್ಗೆ ಕ್ಯಾಪಿಟಲ್ ಸಿಟಿ ಆಗಿತ್ತು. ಇಷ್ಟು ನೆನ್ಪಿಟ್ಕೋಬಹುದು. ಸೊ ಲೆಟ್ಸ್ ಗೆಟ್ ಇನ್ ಟು ಮ್ಯಾಪ್. ಮ್ಯಾಪ್ ಅಲ್ಲಿ ಎಲ್ಲಿ ಬರುತ್ತೆ ಪಾನಿಪಟ್ ಮತ್ತೆ ಡೆಲ್ಲಿ? ಸೊ ಫಸ್ಟ್ ಮ್ಯಾಪ್ ಅಲ್ಲಿ ಇದೆ. ಈಗ ಪಾನಿಪಟ್ ಎಲ್ಲಿದೆ? ಹರಿಯಾಣದಲ್ಲಿದೆ. ನೆಕ್ಸ್ಟ್ ಆಗ್ರಾ. ಇವೆರಡು ನೋಡಿ, ಹಿಂಗ್ ನೆನ್ಪಿಟ್ಕೊಳ್ಳಿ, ಪಾನಿಪತ್, ಡೆಲ್ಲಿ, ಆಗ್ರಾ. PDA ಅಥವಾ ADP ವಾಟೆವರ್ ಒಂದು ಆರ್ಡರ್ ಅಲ್ಲಿ ನೆನ್ಪಿಟ್ಕೊಂಡಿರ್ಬೇಕು. ಅಪ್ರಾಕ್ಸಿಮೇಟ್ ಆಗಿ ಮಾರ್ಕ್ ಮಾಡಿ, ನಿಮ್ಗೇನು ಎಕ್ಸಾಕ್ಟ್ ಆಗಿ ಮಾರ್ಕ್ ಮಾಡಿ ಅಂತ ಕೇಳೋದಿಲ್ಲ ಎಕ್ಸಾಮ್ ಅಲ್ಲಿ. ಸೊ ಹೋಪ್ ಈ ಫಸ್ಟ್ ಮ್ಯಾಪ್ ಅಲ್ಲಿ ನಾನು ತಗೊಂಡಿರೋ ಪ್ಲೇಸಸ್ ಒಂದು ತಕ್ಷಶಿಲಾ, ಎರಡನೇದು ಹರಪ್ಪ, ಮೂರನೇದು ಪಾನಿಪಟ್, ನಾಲ್ಕನೇದು ಡೆಲ್ಲಿ, ಐದನೇದು ಆಗ್ರಾ, ಏಳನೇದು ಪಾಟಲಿಪುತ್ರ. ಇಷ್ಟು ಡಿಸ್ಕಸ್ ಮಾಡಿದ್ದೀನಿ. ತಕ್ಷಶಿಲಾ, ಹರಪ್ಪ, ಪಾನಿಪಟ್, ಡೆಲ್ಲಿ, ಆಗ್ರಾ ಮತ್ತೆ ಪಾಟಲಿಪುತ್ರ. ಆಯ್ತಾ? ದೆನ್ ಪ್ಲೇಸಸ್ ಆಯ್ತು. ಇನ್ನು 8 ಪ್ಲೇಸಸ್ ಇದೆ. ಸೊ ಸ್ವಲ್ಪ ಲೆಂತ್ ಇದೆ ವಿಡಿಯೋ. ಅಂಡ್ ಆಗ್ರಾ ಕೂಡ ನೋಡಿ ಎಷ್ಟು ಸಲ ಕೇಳಿದ್ದಾರೆ ನಮಗೆ ಇದನ್ನ. 2016, 17, 19, 20 4 ವರ್ಷ ಕೇಳಿದ್ದಾರೆ. ಸೊ ಫೋಕಸ್ ಮಾಡಿ, ಯಾವ್ದು ತುಂಬಾ ಸಲ ರಿಪೀಟ್ ಮಾಡಿದಾರೋ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ನಿಮ್ಗೆ 5 ಪ್ಲೇಸಸ್ ಮಾರ್ಕ್ ಮಾಡಿ ಅಂತ 8 ಪ್ಲೇಸಸ್ ಕೊಡ್ತಾರೆ. ಐ ಆಮ್ ನಾಟ್ ಶೋರ್, 8 ಅಥವಾ 10 ಕೊಡ್ತಾರೆ. ಅದ್ರಲ್ಲಿ 5 ಪ್ಲೇಸಸ್ ನ ಲೊಕೇಟ್ ಮಾಡೋದು ಏನು ತುಂಬಾ ಕಷ್ಟ ಏನಲ್ಲ. ಅದರಲ್ಲಿ ಯಾವ್ದು ತುಂಬಾ ರಿಪೀಟ್ ಆಗಿರುತ್ತೋ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ನೆಕ್ಸ್ಟ್ ಹಂಪಿ. ಆಯ್ತಾ? ಸೊ ಹಂಪಿ ಅಂದ್ರೆ ನೆನಪಾಗಬೇಕಾಗಿರೋದು ಶ್ರೀಕೃಷ್ಣ ದೇವರಾಯ. ಯಾಕಂದ್ರೆ ವಿಜಯನಗರ ಎಂಪೈರ್, ವಿಜಯನಗರ ಎಂಪೈರ್ದು ಕ್ಯಾಪಿಟಲ್ ಸಿಟಿ ಹಂಪಿ. ಸೊ ವಿಜಯನಗರ ಅರಸರು, ಅವ್ರಿಗೆ ರಾಜಧಾನಿ ಹಂಪಿ ಆಗಿತ್ತು. ಹಂಪಿ ಏನಕ್ಕೆ ಫೇಮಸ್? ಸ್ಟೋನ್ ಚಾರಿಯೇಟ್. ಸ್ಟೋನ್ ಚಾರಿಯೇಟ್ ಯಾರಾದ್ರೂ ಹಂಪಿಗೆ ಹೋಗಿದ್ರೆ ನೋಡಿರ್ಬೋದು. ಅಲ್ಲಿ ಇದನ್ನ ನೋಡಿರ್ಬೋದು. ನಿಮ್ಮ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಕೂಡ ಇದನ್ನ ಪ್ರಿಂಟ್ ಮಾಡಿರ್ತಾರೆ. ಆಲ್ಮೋಸ್ಟ್ ಎಲ್ಲ ಕರ್ನಾಟಕ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇದನ್ನ ಪ್ರಿಂಟ್ ಮಾಡಿರ್ತಾರೆ. ಬಿಕಾಸ್ ಇದು ಕರ್ನಾಟಕದ ಹೆಮ್ಮೆಯ ಒಂದು ಮಾನ್ಯುಮೆಂಟ್ ಇದು, ಸ್ಟೋನ್ ಚಾರಿಯೇಟ್. ಸೊ ಹಂಪಿ ಇಸ್ ಫೇಮಸ್ ಫಾರ್ ಯಾವುದಕ್ಕೆ? ಸ್ಟೋನ್ ಚಾರಿಯೇಟ್. ಅಷ್ಟೇ ಅಲ್ಲ, ಹಂಪಿ ಯಾರ ಒಂದು ರಾಜಧಾನಿ ಆಗಿತ್ತು? ವಿಜಯನಗರ ರೂಲರ್ಸ್ಗೆ ಅದು ಇದಾಗಿತ್ತು. ಎಲ್ಲಿದೆ ಇದು ಅಂತಂದ್ರೆ ಬಳ್ಳಾರಿ ಡಿಸ್ಟ್ರಿಕ್ಟ್, ತುಂಗಭದ್ರಾ ನದಿ ತೀರದಲ್ಲಿದೆ. ಯಾವುದು? ಹಂಪಿ. ಅಂಡ್ ಇನ್ನೊಂದು ಫೇಮಸ್ ಏನು ಅಂತಂದ್ರೆ ವಿರೂಪಾಕ್ಷ ಟೆಂಪಲ್. ಸೊ ವಿಜಯ ವಿಠಲ ಸ್ವಾಮಿ ನೆನಪಿಲ್ಲ ಅನ್ಕೊಳ್ಳಿ, ಅಟ್ಲೀಸ್ಟ್ ವಿರೂಪಾಕ್ಷ ಟೆಂಪಲ್ ನೋಡಿ. ಅಗೇನ್ ಐ ಆಮ್ ಟೆಲಿಂಗ್, ಯಾವ್ದಾದ್ರು 2 ಪಾಯಿಂಟ್ ನಮ್ಗೆ ಅಷ್ಟೇ ಬೇಕಾಗಿರೋದು, ಜಾಸ್ತಿ ಏನೋ ಬೇಕಾಗಿಲ್ಲ. 2 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಹಂಪಿ ಅಂದಿದ ತಕ್ಷಣ ವಿಜಯನಗರ ಎಂಪೈರ್ ನೆನ್ಪಿಟ್ಕೊಳ್ಳಿ, ಸ್ಟೋನ್ ಚಾರಿಯೇಟ್ ನೆನ್ಪಿಟ್ಕೊಳ್ಳಿ, ಸರಿನಾ? ಸೊ ಅಂತ ಒಂಥರ ಕೀವರ್ಡ್ಸ್ ನ ಬಿಲ್ಡ್ ಮಾಡಿ ಇಟ್ಕೊಳ್ಳಿ. ಓಕೆ, ಒಂದು ವಿಜಯನಗರ ಎಂಪೈರ್, ಇನ್ನೊಂದೇನು ಸ್ಟೋನ್ ಚಾರಿಯೇಟ್, ಮತ್ತೆ ವಿರೂಪಾಕ್ಷ ಟೆಂಪಲ್, ತುಂಗಭದ್ರಾ ನದಿ ತೀರ. ನೆಕ್ಸ್ಟ್ ಬೀದರ್. ಮ್ಯಾಪ್ ಅಲ್ಲಿ ಇವೆರಡನ್ನು ಒಟ್ಟಿಗೆ ತೋರಿಸ್ತೀನಿ. ನೆಕ್ಸ್ಟ್ ಬಂದು ಬೀದರ್. ಸೊ ಬೀದರ್ ಅಂತಂದ್ರೆ ಆಬ್ವಿಯಸ್ಲಿ ನಮ್ ಕರ್ನಾಟಕದಲ್ಲಿ ಇದೆ ಅನ್ನೋದು ಗೊತ್ತು. ಅದು ಕರ್ನಾಟಕದಲ್ಲಿ ನಾರ್ತ್ ಕರ್ನಾಟಕದಲ್ಲಿ ಇದೆ ಅಂತ. ಎಲ್ಲಿದೆ ಕರ್ನಾಟಕದಲ್ಲಿ? ಅದರಲ್ಲೂ ಕರ್ನಾಟಕದಲ್ಲಿ ಎಲ್ಲಿದೆ? ಅದು ನಾರ್ತ್ ಕರ್ನಾಟಕದಲ್ಲಿದೆ. ಸೊ ಇದು ನಿಮ್ಗೆ ಕರ್ನಾಟಕ ಅಂತ ಅನ್ಕೊಳ್ಳಿ. ಸೊ ನಾನು ಏನಂತ ಹೇಳಿ ಒಂದು ರಫ್ ಆಗಿ ಮಾಡಿದ್ರೆ ನಾರ್ತ್ ಕರ್ನಾಟಕದಲ್ಲಿ ಇದೆ ಬೀದರು. ಇದು ಬಹಮನಿ ಸುಲ್ತಾನ್ಸ್ ಅಂತ ಬರ್ತಾರೆ ನಮಗೆ, ಬಹಮನಿ ಕಿಂಗ್ಡಮ್ಸ್ ಅಂತ ಬರ್ತಾರೆ. ಈ ಬಹಮನಿ ರಾಜಂದಿರು ಮತ್ತೆ ವಿಜಯನಗರ ರಾಜಂದಿರು ಇಬ್ರು ಕೂಡ ಸಮಕಾಲೀನ ರಾಜಂದಿರು. ಸಮಕಾಲೀನ ರಾಜಂದಿರು ಅಂತಂದ್ರೆ ಏನು? ಒಟ್ಟಿಗೆ ಬದುಕಿ ಬಾಳ್ದವರು ಅಂತ ಹೇಳ್ತೀವಿ. ಬೀದರು ಮತ್ತೆ ಯಾರಿಗೆ ಕ್ಯಾಪಿಟಲ್ ಸಿಟಿ ಆಗಿತ್ತು? ಬಹಮನಿ ರೂಲರ್ಸ್ಗೆ ಕ್ಯಾಪಿಟಲ್ ಸಿಟಿ ಆಗಿತ್ತು. ಅಂಡ್ ಮೊಹಮ್ಮದ್ ಗವಾನ್, ಇವನ್ ಬಗ್ಗೆ ನಾವು ಬಹಮನಿ ಸುಲ್ತಾನ್ಸ್ ಅಲ್ಲಿ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ರೆ ಹೇಳ್ಕೊಡ್ತೀನಿ. ಮೊಹಮ್ಮದ್ ಗವಾನ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರೂಲರ್ ಆಫ್ ಬಹಮನಿ ಸುಲ್ತಾನ್ಸ್. ಸೊ ಇವರ ಟೂಮ್ ಮೇಲೆ ಏನ್ ಬರ್ದಿರ್ತಾರೆ ಅಂತಂದ್ರೆ, ಟೂಮ್ ಅಂದ್ರೆ ಗೊತ್ತಲ್ಲ, ಸಮಾಧಿ ಮೇಲೆ ಏನ್ ಬರ್ದಿರ್ತಾರೆ? ಇನ್ನೋಸೆಂಟ್ ಗವಾನ್ ವಾಸ್ ಕಿಲ್ಡ್ ಅಂತ ಬರ್ದಿರ್ತಾರೆ. ಇನ್ನೋಸೆಂಟ್ ಗವಾನ್. ಯಾಕಂದ್ರೆ ಅವರು ಅಷ್ಟು ಒಳ್ಳೆ ವ್ಯಕ್ತಿ, ಅವ್ರನ್ನ ಮೋಸ ಮಾಡಿ ಪಾಯ್ಸನ್ ಕೊಟ್ಟು ಸಾಯಿಸ್ತಾರೆ ಮೊಹಮ್ಮದ್ ಗವಾನ್ಗೆ. ಸೊ ಅದರಲ್ಲಿ ಇನ್ನೋಸೆಂಟ್ ಗವಾನ್ ವಾಸ್ ಕಿಲ್ಡ್ ಅಂತ ಅವ್ರ ಸಮಾಧಿ ಮೇಲೆ ಇವತ್ತಿಗೂ ಬರ್ದಿರ್ತಾರೆ, ನೋಡ್ಕೋಬಹುದು. ಇವರೊಂದು ಮದ್ರಸಾನ ಕಟ್ತಾರೆ. ಮದ್ರಸಾ ಅಂದ್ರೆ ಗೊತ್ತಲ್ವಾ? ಮುಸ್ಲಿಂ ಸ್ಕೂಲ್ಸ್, ಇಸ್ಲಾಮಿಕ್ ಸ್ಕೂಲ್ಸ್, ಅದನ್ನ ಮದ್ರಸಾ ಅಂತ ಕರಿತೀವಿ. ಸೊ ಬೀದರ್ ಯಾರಿಗೆ ಕ್ಯಾಪಿಟಲ್ ಸಿಟಿ? ಬಹಮನರ ಕ್ಯಾಪಿಟಲ್ ಸಿಟಿ ಆಗಿತ್ತು. ಎಲ್ಲಿದೆ ಅದು? ಕರ್ನಾಟಕ, ನಾರ್ತ್ ಕರ್ನಾಟಕದಲ್ಲಿದೆ. ನೆಕ್ಸ್ಟ್
ಮೊಹಮ್ಮದ್ ಗವಾನ್ ಅಲ್ಲೊಂದು ಏನ್ ಮಾಡಿರ್ತಾನೆ, ಮದರಸಾನ ಕಟ್ಟಿದ್ದಾನೆ. ಅದೇ ತರ ಬಿಜಾಪುರ್, ಮೂರನ್ನು ಒಟ್ಟಿಗೆ ತೋರಿಸ್ತೀನಿ ಬಿಕಾಸ್ ಮೂರು ಪ್ಲೇಸಸ್ ಕರ್ನಾಟಕದಲ್ಲೇ ಬರುತ್ತೆ. ಯಾವ್ದ್ಯಾವ್ದು? ಹಂಪಿ, ಬೀದರ್ ಮತ್ತೆ ಬಿಜಾಪುರ. ಬಿಜಾಪುರ ಏನು, ಇದನ್ನ ವಿಜಯಪುರ ಅಂತಾನು ಕರೀತಾರೆ. ಬಿಜಾಪುರ ಇದನ್ನ ವಿಜಯಪುರ ಅಂತಾನು ಕರೀತಾರೆ. ಇದು ಕೂಡ ನಾರ್ತ್ ಕರ್ನಾಟಕದಲ್ಲಿದೆ. ನೋಡಿ ಹೆಂಗ್ ನೆನ್ಪಿಟ್ಕೋಬಹುದು ಅಂದ್ರೆ ನೀವು, ಬಾದಾಮಿ, ಬಿಜಾಪುರ, ಬೀದರ್, ಇವು ಮೂರು ಕೂಡ ನಾರ್ತ್ ಕರ್ನಾಟಕದಲ್ಲಿದೆ. ಒಂದು ಪಾಯಿಂಟ್ ನೆನ್ಪಿಟ್ಕೋಬಹುದು. ಇದು ಬಿಜಾಪುರ ಯಾರ್ ಕ್ಯಾಪಿಟಲ್ ಆಗಿರುತ್ತೆ ಅಂತಂದ್ರೆ, ಬಿಜಾಪುರ ವಾಸ್ ದಿ ಕ್ಯಾಪಿಟಲ್ ಆಫ್ ಆದಿಲ್ ಶಾಹೀಸ್. ಸೊ ಹಿಂಗೋ ಒಂಥರ ನೆನ್ಪಿಟ್ಕೊಂಡಿರ್ಲೇಬೇಕು ನೀವು, ಬಿಕಾಸ್ ಏನಂತ ಹೇಳ್ತೀವಿ, ನೀವು ಈ ತರ ಕಾಂಪ್ಲಿಕೇಟೆಡ್ ಆದಿಲ್ ಶಾಹಿ ಅದು ಇದು ನೆನ್ಪಿರಲ್ಲ ಅಂತಂದ್ರೆ ಇದಂತೂ ನೆನ್ಪಿಟ್ಕೋಬಹುದು ತಾನೆ. ಓಕೆ, ಬಿಜಾಪುರನ ವಿಜಯಪುರ ಅಂತಾನು ಕರೀತಾರೆ. ಎಸ್, ನೆನ್ಪಿಟ್ಕೋಬಹುದು. ಇದು ಎಲ್ಲಿದೆ? ನಾರ್ತ್ ಕರ್ನಾಟಕದಲ್ಲಿದೆ. ಈ 2 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಸ್ಮಾರ್ಟ್ ವರ್ಕ್. ಈಗ ಕಷ್ಟ ಇರೋದು ಏನಕ್ಕೆ ನೆನ್ಪಿಟ್ಕೋತೀರಾ ಅಂದ್ರೆ ಆದಿಲ್ ಶಾಹಿ ಅವ್ರು ಇವ್ರು ಅಂತ. ಬಿಜಾಪುರ ಏನಕ್ಕೆ ಫೇಮಸ್? ಸೊ ನಮ್ಮ ಉತ್ತರ ಕರ್ನಾಟಕದ ಮಂದಿ ಕೇಳಿದ್ರೆ ಹೇಳ್ತಾರೆ, ಏನು, ಗೋಲ್ ಗುಂಬಸ್, ಇಬ್ರಾಹಿಂ ರೋಜಾ ಅಂಡ್ ಅಸಾರ್ ಮಹಲ್. ಈ ಇಬ್ರಾಹಿಂ ರೋಜಾದ ಸ್ಪೆಷಾಲಿಟಿ ಏನು ಅಂತಂದ್ರೆ, ಇದನ್ನ ಸೌತ್ ಇಂಡಿಯನ್ ತಾಜ್ ಮಹಲ್ ಅಂತಾನೆ ಕರೀತಾರೆ. ಯಾವ್ದನ್ನ? ಇಬ್ರಾಹಿಂ ರೋಜಾ ಇಸ್ ಆಲ್ಸೋ ಕಾಲ್ಡ್ ಅಸ್ ವಾಟ್? ಸೌತ್ ಇಂಡಿಯನ್ ತಾಜ್ ಮಹಲ್ ಅಂತ ಕರೀತಾರೆ ಇದನ್ನ. ತುಂಬಾ ಬ್ಯೂಟಿಫುಲ್ ಮಾನ್ಯುಮೆಂಟ್. ಇದು ಕೂಡ ಒಂದು ತನ್ನ ಹೆಂಡತಿ ಅಥವಾ ತನ್ನ ಪ್ರೇಯಸಿಗ ನೆನಪಿಗೋಸ್ಕರ ಕಟ್ಸಿರೋ ಒಂದು ಮಾನ್ಯುಮೆಂಟ್ ಇದು, ಇಬ್ರಾಹಿಂ ರೋಜಾ. ಸೊ ಅದಕ್ಕೆ ಅದನ್ನೇನಂತ ಕರೀತಾರೆ? ಸೌತ್ ಇಂಡಿಯನ್ ತಾಜ್ ಮಹಲ್ ಅಂತಾನೆ ಕರೀತಾರೆ. 3 ಪ್ಲೇಸಸ್ ಎಲ್ಲಿ ಬರುತ್ತೆ ನೋಡಿ. ನಾನು ಇಲ್ಲಿ ಮ್ಯಾಪ್ಗಳು ಕೊಟ್ಟಿದ್ದೀನಲ್ವಾ, ಅಲ್ಲಿ ನಿಮಗೆ ಕರ್ನಾಟಕ ರಿಲೇಟೆಡ್ ಮ್ಯಾಪ್ಸ್ ನೆಲ್ಲ ಒಂದೇ ಕಡೆ ಕೊಟ್ಟಿದ್ದೀನಿ. ಬೀದರ್ ಡನ್, ಬಿಜಾಪುರ, ಬಾದಾಮಿ, ಇಲ್ಲಿ ಬೀದರ್, ಬಿಜಾಪುರ, ಬಾದಾಮಿ, ಹಂಪಿ, ಹಳೆಬೀಡು. ಇನ್ನೊಂದೇ ಒಂದು ಪ್ಲೇಸ್ ಮಿಕ್ಕಿರೋದು ಕರ್ನಾಟಕ, ಶ್ರೀರಂಗಪಟ್ಟಣ. ಇಲ್ಲೇ ನೋಡ್ಕೊಳ್ಳಿ. ನೆಕ್ಸ್ಟ್ ಶ್ರೀರಂಗಪಟ್ಟಣ ಬಗ್ಗೆ ನೋಡೋಣ, ಆಯ್ತಾ? ಸೊ ಮ್ಯಾಪ್ಗಳಲ್ಲಿ ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡೋದೇ ಇಂಪಾರ್ಟೆಂಟು, ಆಯ್ತಲ್ವಾ? ಎಲ್ಲಂದ್ರೆ ಅಲ್ಲಿ ಮಾರ್ಕ್ ಮಾಡಬೇಡಿ. ಕರ್ನಾಟಕ ಮ್ಯಾಪ್ ಕರ್ನಾಟಕದಲ್ಲಿ ಬರ್ತವೆ, ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಬರ್ತವೆ. ಅಗೇನ್ ನಾನು ಏನ್ ಹೇಳ್ತಾ ಇದೀನಿ, ನೀವು ಅವ್ರು ಕೊಟ್ಟಿರೋ ಮ್ಯಾಪ್ ಅಲ್ಲಿ ಸಣ್ಣದಾಗಿ ಕರ್ನಾಟಕ ರಿಲೇಟೆಡ್ ಏನೇ ಬಂದ್ರು ಒಂದು ಮ್ಯಾಪ್ ನ ಈ ತರ ಒಂದು ಸಣ್ಣದಾಗಿ ಡ್ರಾ ಮಾಡ್ಕೊಳ್ಳಿ, ಆಯ್ತಾ? ಹಿಂಗ್ ಡಿವೈಡ್ ಮಾಡ್ಕೊಳ್ಳಿ. ನಾರ್ತ್ ಅಲ್ಲಿ ನೋಡಿ ಬೀದರ್, ಬಿಜಾಪುರ, ಬಾದಾಮಿ, ಹಿಂಗ್ ಮಾಡಿದ್ರು ಸಾಕು, ಆಯ್ತಲ್ವಾ? ನಿಮ್ ಪೇಪರ್ನ ಕರೆಕ್ಷನ್ ಮಾಡೋರು ಖುಷಿ ಆಗ್ಬಿಡ್ತಾರೆ. ಅರ್ಥ ಆಯ್ತಾ? ಆಮೇಲೆ ನಿಮಗೂ ಕನ್ಫ್ಯೂಷನ್ ಇರಲ್ಲ. ಓಕೆ, ಹಂಪಿ ಅಂದ್ರೆ ಸೌತ್ ಅಲ್ಲಿ ಬರುತ್ತೆ, ಬಿಜಾಪುರ, ಬೀದರ್ ಮತ್ತೆ ಬಾದಾಮಿ ನಾರ್ತ್ ಅಲ್ಲಿ ಬರುತ್ತೆ. ಸೊ ಪ್ಲೇಸಸ್ ನೋಡ್ಕೊಂಡಿದ್ದೀರಲ್ವಾ? ನೆಕ್ಸ್ಟ್ ಬನ್ನಿ, ಯಾವ್ದಾಯ್ತು? ಹಂಪಿ ಆಯ್ತು, ಬೀದರ್ ಆಯ್ತು, ಬಿಜಾಪುರ ಆಯ್ತು, ಕಲ್ಕತ್ತಾ. ಕಲ್ಕತ್ತಾ ಇದು ಬ್ರಿಟಿಷರ ಕ್ಯಾಪಿಟಲ್ ಸಿಟಿ ಆಗಿತ್ತು. ಕಲ್ಕತ್ತಾ ವೆಸ್ಟ್ ಬೆಂಗಾಲ್ ಅಲ್ಲಿ ಇದೆ, ಸರಿನಾ? ಸೊ ಇಟ್ ವಾಸ್ ದಿ ಕ್ಯಾಪಿಟಲ್ ಆಫ್ ಬ್ರಿಟಿಷ್ ಇಂಡಿಯಾ. ಬ್ರಿಟಿಷ್ ಇಂಡಿಯನ್ರ ಕ್ಯಾಪಿಟಲ್ ಆಯ್ತು. ಎಲ್ಲಿದೆ ಇದು? ವೆಸ್ಟ್ ಬೆಂಗಾಲ್ ಅಲ್ಲಿ ಇದೆ. ವೆಸ್ಟ್ ಬೆಂಗಾಲ್ ಎಲ್ಲಿದೆ? ನಮ್ಮ ಮಮತಾ ಬ್ಯಾನರ್ಜಿ ಇರೋ ಕಡೆ ಇದೆ. ಮಮತಾ ಬ್ಯಾನರ್ಜಿ ಯಾರು? ವೆಸ್ಟ್ ಬೆಂಗಾಲ್ ಚೀಫ್ ಮಿನಿಸ್ಟರ್. ಬ್ರಿಟಿಷರ್ಸ್ ಆಗ್ಲೇ ಒಂದು ಪಾಯಿಂಟ್ ನೋಡಿದ್ವಿ ನೋಡಿ, ಡೆಲ್ಲಿಗೆ ನೋಡ್ಬೇಕು ಅಂದ್ರೆ ಬ್ರಿಟಿಷರ್ಸ್ ಏನ್ ಮಾಡ್ತಾರೆ? ದೇ ಶಿಫ್ಟೆಡ್ ಕ್ಯಾಪಿಟಲ್ ಫ್ರಮ್ ಕೋಲ್ಕತ್ತಾ ಟು ಡೆಲ್ಲಿ. ಸೊ ಈಗ ಇಲ್ಲಿ ಬನ್ನಿ, ಇಲ್ಲಿದೆ ಕೋಲ್ಕತ್ತಾ, ವೆಸ್ಟ್ ಬೆಂಗಾಲ್. ಸೊ ಇದು ನಿಮ್ದು ಏನಂತ ಹೇಳ್ತೀವಿ? ಇಂಡಿಯಾ ಅನ್ಕೊಳ್ಳಿ. ಸೊ ಇದು ಚಿಕನ್ ನೆಕ್ ಆಫ್ ಇಂಡಿಯಾ ಅಂತ ಕರೀತಾರೆ. ನಮ್ ವೆಸ್ಟ್ ಬೆಂಗಾಲ್ ಅಲ್ಲಿ ಇದೆ. ಒರಿಸ್ಸಾ ಮೇಲ್ಗಡೆ ವೆಸ್ಟ್ ಬೆಂಗಾಲ್ ಇದೆ. ಅದರಲ್ಲಿ ಕೋಲ್ಕತ್ತಾ ಇಲ್ಲಿದೆ. ಕೋಲ್ಕತ್ತಾ ಏನ್ ಹೇಳಿ, ಈ ಬ್ರಿಟಿಷರ್ಸ್ ಏನ್ ಮಾಡ್ತಾರೆ, ಅವ್ರ ಕ್ಯಾಪಿಟಲ್ ಸಿಟಿನ ಎಲ್ಲಿಂದ ಎಲ್ಲಿಗೆ ಶಿಫ್ಟ್ ಮಾಡ್ಕೊಂಡ್ರು? ದೇ ಶಿಫ್ಟೆಡ್ ದೇರ್ ಕ್ಯಾಪಿಟಲ್ ಫ್ರಮ್ ಆಲ್ ದ ವೇ ಕೋಲ್ಕತ್ತಾ ಟು ಡೆಲ್ಲಿಗೆ ಶಿಫ್ಟ್ ಮಾಡ್ಕೊಂತಾರೆ. ಕೋಲ್ಕತ್ತಾದಿಂದ ಡೆಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಒಂದು, ಕೋಲ್ಕತ್ತಾ ಬಂದು ಬ್ರಿಟಿಷರ ರಾಜಧಾನಿ ಆಗಿತ್ತು. ಎರಡನೇದು, ಇದು ಯಾವ ನದಿ ತೀರದಲ್ಲಿದೆ? ಹೂಗ್ಲಿ ನದಿ ತೀರದಲ್ಲಿದೆ. ಹೌರಾ ಬ್ರಿಡ್ಜ್ ಅಲ್ಲೇ ಇದೆ, ಸರಿನಾ? ನಮ್ ಸುಭಾಷ್ ಚಂದ್ರ ಬೋಸ್ ಬರ್ತ್ ಪ್ಲೇಸ್ ಕೂಡ ಕೋಲ್ಕತ್ತಾನೆ. ಅದೇ ತರ ವಿವೇಕಾನಂದರ ಬರ್ತ್ ಪ್ಲೇಸ್ ಕೂಡ ಕೋಲ್ಕತ್ತಾನೆ. ಎಷ್ಟೊಂದಿದೆ ಕೋಲ್ಕತ್ತಾ ಬಗ್ಗೆ ಬರೆಯೋದಕ್ಕೆ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ. ಸೊ ಅದ್ರಲ್ಲಿ ನಾನು ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನು ಲಿಸ್ಟ್ ಮಾಡಿದ್ದೀನಿ. ನೀವು ಓನ್ ಆಗಿ ಏನಾದ್ರು ಬೇರೆ ಪಾಯಿಂಟ್ಸ್ ಇದ್ರೂ ಕೂಡ ಅವುಗಳನ್ನ ಬರೀಬಹುದು. ಸೊ ಹೆಚ್ಚು ಕಡಿಮೆ ಎಲ್ಲಿವರೆಗೂ ಬಂದ್ವಿ? 14. ಇನ್ ಮಿಕ್ಕಿರೋದು ಯಾವುದು? ಎಸ್, ಬಾಂಬೆ. ಸೊ ಬಾಂಬೆ ಕರೆಕ್ಟಾ? ಅಂಡ್ ಬಾಂಬೆ ಇಸ್ ದಿ ಕ್ಯಾಪಿಟಲ್ ಆಫ್ ಮಹಾರಾಷ್ಟ್ರ. ಬಾಂಬೆನ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತಾನೆ ಕರೀತಾರೆ. ದೆನ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ದ ಫಸ್ಟ್ ಸೆಷನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, INC,
ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ದ ಫಸ್ಟ್ ಸೆಷನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ 1885 ಅಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎಸ್ಟಾಬ್ಲಿಷ್ ಆಗುತ್ತೆ. ಇದನ್ನ ಎಸ್ಟಾಬ್ಲಿಷ್ ಮಾಡಿದವ್ರು ಯಾರು? ಯೋ ಹ್ಯೂಮ್. ಆಯ್ತಾ, ಇವರು ಒಂದು ಫಸ್ಟ್ ಸೆಷನ್ ಮಾಡ್ತಾರೆ, ಅದನ್ನ ಬಾಂಬೆನಲ್ಲೇ ಮಾಡ್ತಾರೆ. ದ ಫಸ್ಟ್ ಸೆಷನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಈ ಡೇಟ್ ಎಲ್ಲ ನೀವು ಬರೆಯೋ ಅವಶ್ಯಕತೆ ಇಲ್ಲ, ಆಯ್ತಾ, ಅಟ್ಲೀಸ್ಟ್ ಇಷ್ಟು ಬರೀರಿ. ಫಸ್ಟ್ ಸೆಷನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎಲ್ಲಾಗಿದ್ದು? ಬಾಂಬೆದಲ್ಲಾಗಿದ್ದು. ಇದನ್ನ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತಾನೂ ಕರೀತಾರೆ. ಅಂಡ್ ಇಟ್ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಮಹಾರಾಷ್ಟ್ರ. ಅಂಡ್ ವೆಸ್ಟ್ ಕೋಸ್ಟ್ ಅಲ್ಲಿ ಇದೆ ಅಂತಂದ್ರೆ ಆಬ್ವಿಯಸ್ಲಿ ನೀವು ಇಂಡಿಯಾ ಮ್ಯಾಪ್ ನ ಕನ್ಸಿಡರ್ ಮಾಡಿದ್ರೆ ಇದು ವೆಸ್ಟ್ ಆಯ್ತು, ಇದು ಈಸ್ಟ್ ಆಯ್ತು. ಇದನ್ನ ವೆಸ್ಟ್ ಕೋಸ್ಟ್ ಅಂತಾರೆ, ಇದನ್ನ ಈಸ್ಟ್ ಕೋಸ್ಟ್ ಅಂತ ಕರೀತಾರೆ. ಇದನ್ನ ನೋಡಿ ಎಷ್ಟು ಸಲ ಕೇಳಿದ್ದಾರೆ? 2 ಸಲ ಕೇಳಿದ್ದಾರೆ, 16 ಮತ್ತೆ 15. ಅದೇ ತರ ಪಾಂಡಿಚೇರಿ. ಸೊ ನಾನು ಪಾಂಡಿಚೇರಿ ಬಾಂಬೆ ಒಂದೇ ಸಲ ಮ್ಯಾಪ್ ಅಲ್ಲಿ ತೋರಿಸ್ತೀನಿ ನೋಡಿ. ಪಾಂಡಿಚೇರಿ ವಾಸ್ ದಿ ಫ್ರೆಂಚ್ ಕಾಲನಿ. ಸೊ ಪಾಂಡಿಚೇರಿ ವಾಸ್ ದಿ ಫ್ರೆಂಚ್ ಕಾಲನಿ. ಅಷ್ಟೇ ಅಲ್ಲದೆ ಪಾಂಡಿಚೇರಿ ಒಂದು ಇಂಡಿಯನ್ ಈಗ ಯೂನಿಯನ್ ಟೆರಿಟರಿ, ಸರಿನಾ? ಸೊ ಯೂನಿಯನ್ ಟೆರಿಟರಿ 1 ಪಾಯಿಂಟ್. ಅಂಡ್ ಇದು ಕೋರಮಂಡಲ್ ಕೋಸ್ಟಲ್ ಇದೆ, ಇದು ಇನ್ನೊಂದು ಪಾಯಿಂಟ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನು, ಪಾಂಡಿಚೇರಿ ಯಾರ್ದು ಕಾಲನಿ ಆಗಿತ್ತು? ಫ್ರೆಂಚರ ಕಾಲನಿ ಆಗಿತ್ತು. ಪಾಂಡಿಚೇರಿ ಇಸ್ ದಿ ಓನ್ಲಿ ಯೂನಿಯನ್ ಟೆರಿಟರಿ ವಿಚ್ ಇಸ್ ಲೊಕೇಟೆಡ್ ಇನ್ 3 ಸ್ಟೇಟ್ಸ್. ಎಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿಲ್ಲ, ಅಡಿಷನಲ್ ನಾಲೆಜ್. ಬಟ್ ಎನಿವೇಸ್ ಇಷ್ಟು ನೆನ್ಪಿಟ್ಕೊಡಿ. ಪಾಂಡಿಚೇರಿ ಎಲ್ಲಿದೆ? ಕೋರಮಂಡಲ್ ಕೋಸ್ಟಲ್ ಇದೆ, ಆಯ್ತಾ? ಇಲ್ಲಿ ತೋರಿಸ್ತೀನಿ ಮ್ಯಾಪ್ ಅಲ್ಲಿ ನಿಮಗೆ. ಇಲ್ಲಿ ಪಾಂಡಿಚೇರಿ ಎಲ್ಲಿದೆ? ಕೋರಮಂಡಲ್. ಇದನ್ನ ಕೋರಮಂಡಲ್ ಕೋಸ್ಟ್ ಅಂತ ಕರೀತಾರೆ. ಕೋರಮಂಡಲ್ ಕೋಸ್ಟಲ್ ಇದೆ. ಡನ್. ಅಂಡ್ ಇಟ್ ಇಸ್ ದಿ ಕ್ಯಾಪಿಟಲ್ ಸಿಟಿ ಆಫ್, ಇಟ್ ವಾಸ್ ದಿ ಫ್ರೆಂಚ್ ಕಾಲನಿ. ಇದೇನಿದು? ಫ್ರೆಂಚ್ ಕಾಲನಿ. ಸಾಕು, 2 ಪಾಯಿಂಟ್ ಚೆನ್ನಾಗಿ ಹೋಯ್ತು, ಸರಿನಾ? ಇನ್ನೇನ್ ಬರೀತೀರಾ? ಅದೇ ತರ ಈಗ ನಾವು ನೋಡಿದ್ದು ನೆಕ್ಸ್ಟ್ ಕೋಲ್ಕತ್ತಾ ಆಯ್ತು, ದೇವಗಿರಿ ಆಯ್ತು, ಬಾಂಬೆ ಎಲ್ಲಿದೆ? ಮಹಾರಾಷ್ಟ್ರದಲ್ಲಿದೆ. ಬಾಂಬೆ ಎಲ್ಲಿದೆ? ಮಹಾರಾಷ್ಟ್ರದಲ್ಲಿದೆ. ಡನ್. ಸೊ ಆಲ್ಮೋಸ್ಟ್ ಎಲ್ಲಾ ಪ್ಲೇಸಸ್ನು ಮಾರ್ಕ್ ಮಾಡಿದ್ವಿ. ಆ ಪ್ಲೇಸಸ್ ಸ್ಪೆಷಾಲಿಟಿ ಕೂಡ ನೋಡ್ತಾ ಬರ್ತಾ ಇದೀವಿ. ಸೊ ಯು ಹ್ಯಾವ್ ಟು ರಿಮೆಂಬರ್, ಆಯ್ತಾ? ನೆಕ್ಸ್ಟ್ ಶ್ರೀರಂಗಪಟ್ಟಣ ನೋಡಿ. ಎಷ್ಟು ಸಲ ಕೇಳಿದ್ದಾರೆ ಇದನ್ನ? 1, 2, 3, 4, 5 ವರ್ಷ ಕೇಳಿದ್ದಾರೆ ಶ್ರೀರಂಗಪಟ್ಟಣ ಎಲ್ಲಿದೆ? ಮಂಡ್ಯ ಡಿಸ್ಟಿಕ್ ಅಲ್ಲಿದೆ, ಆಯ್ತಾ? ಮಂಡ್ಯ ಎಲ್ಲಿ ಬರುತ್ತೆ? ಸೌತ್ ಕರ್ನಾಟಕನ, ನಾರ್ತ್ ಕರ್ನಾಟಕನ? ಮಂಡ್ಯ ಬಂದು ಸೌತ್ ಕರ್ನಾಟಕದಲ್ಲಿ ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಒಂದು. ಸೆಕೆಂಡ್ ಥಿಂಗ್ ಏನು ಅಂತಂದ್ರೆ, ಶ್ರೀರಂಗಪಟ್ಟಣ ಏನಕ್ಕೆ ಫೇಮಸ್? ತುಂಬಾ ಫೇಮಸ್ ಅಂತಂದ್ರೆ ಇಟ್ ಈಸ್ ಫೇಮಸ್ ಫಾರ್ ಶ್ರೀರಂಗನಾಥ ಟೆಂಪಲ್. ಸೊ ಶಾರ್ಟ್ ಒಂದು, ಶ್ರೀರಂಗಪಟ್ಟಣ ಕರ್ನಾಟಕದಲ್ಲಿದೆ. 1 ಪಾಯಿಂಟ್ ಸಿಕ್ತು. ಇನ್ನೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಕ್ಕೆ, ಇದು ಶ್ರೀರಂಗನಾಥ ಟೆಂಪಲ್ಗೆ ತುಂಬಾ ಫೇಮಸ್. ಅಷ್ಟೇ ಅಲ್ಲದೆ ನಮಗೆ ಆಂಗ್ಲೋ ಮೈಸೂರು ವಾರ್ಸ್ ಗೊತ್ತಿದೆ. ಈ ಆಂಗ್ಲೋ ಮೈಸೂರು ವಾರ್ ಅಲ್ಲಿ ನಮಗೆ ಥರ್ಡ್ ಆಂಗ್ಲೋ ಮೈಸೂರು ವಾರ್, ಆಯ್ತಾ? ಥರ್ಡ್ ಆಂಗ್ಲೋ ಮೈಸೂರು ವಾರ್ ಬ್ರಿಟಿಷರ್ಸ್ಗೂ ಮತ್ತೆ ಟಿಪ್ಪು ಸುಲ್ತಾನ್ಗೂ ನಡೆಯುತ್ತೆ. ಆ ಥರ್ಡ್ ಆಂಗ್ಲೋ ಮೈಸೂರು ವಾರ್ ಮುಗಿದ್ಮೇಲೆ ಒಂದು ಸಂಧಾನ ಅಥವಾ ಒಂದು ಒಪ್ಪಂದ ಆಗುತ್ತಲ್ವಾ? ಆ ಒಪ್ಪಂದದ ಹೆಸರೇನು? ಟ್ರೀಟಿ ಆಫ್ ಶ್ರೀರಂಗಪಟ್ಟಣ. ಅಂದ್ರೆ ಥರ್ಡ್ ಆಂಗ್ಲೋ ಮೈಸೂರು ವಾರ್ ಎಂಡೆಡ್ ವಿತ್ ವಾಟ್? ಟ್ರೀಟಿ ಆಫ್ ಶ್ರೀರಂಗಪಟ್ಟಣ. ನಮ್ಮ ಕ್ಲಿಯರ್? ಶ್ರೀರಂಗಪಟ್ಟಣ ಎಲ್ಲಿದೆ? ಶ್ರೀರಂಗಪಟ್ಟಣ ಕರ್ನಾಟಕದಲ್ಲಿದೆ. ಇದು ಯಾರ ಕ್ಯಾಪಿಟಲ್? ಇದು ಇಟ್ ವಾಸ್ ದಿ ಕ್ಯಾಪಿಟಲ್ ಆಫ್ ಹೋಮ್? ಏನು, ಒಡೆಯರ್ಸ್ಗೆ, ಹೈದರ್ ಅಲಿಗೆ, ಟಿಪ್ಪು ಸುಲ್ತಾನ್ಗೆ, ಇದೆಲ್ಲ ಅವರು ಕ್ಯಾಪಿಟಲ್ ಸಿಟಿಯಾಗಿ ನೋಡಿದ್ರು. ತುಂಬಾ ಫೇಮಸ್ ಶ್ರೀರಂಗನಾಥ ಟೆಂಪಲ್. ಅಂಡ್ ಮೂರನೇ ಆಂಗ್ಲೋ ಮೀನ್ಸ್ ಥರ್ಡ್ ಆಂಗ್ಲೋ ಮೈಸೂರು ವಾರ್ ಎಂಡೆಡ್ ವಿತ್ ಟ್ರೀಟಿ ಆಫ್ ಶ್ರೀರಂಗಪಟ್ಟಣ. ಸೊ ನೆಕ್ಸ್ಟ್ ಬಂದು ದಾಂಡಿ. ಏನಕ್ಕೆ ಹೋಗ್ತಾ ಇದೀನಿ ಅಂದ್ರೆ ನೋಡಿ, ಎಷ್ಟು ಸಲ ಕೇಳಿದ್ದಾರೆ ಇದನ್ನ. 1, 2, 3, 4, 5, 6, 7 ಸಲ ಕೇಳಿದ್ದಾರೆ. ಯಾವ್ದನ್ನ? ದಾಂಡಿ ಎಲ್ಲಿದೆ? ಅಟ್ ಪ್ರೆಸೆಂಟ್ ಗುಜರಾತ್ ಅಲ್ಲಿದೆ. ಏನು ಗುಜರಾತ್ ಹೆಂಗ್ ನೆನ್ಪಿಟ್ಕೋತೀರಾ? ಗಾಂಧಿ ಉಪ್ಪಿನ ಸತ್ಯಾಗ್ರಹ, ಸಾಲ್ಟ್ ಸತ್ಯಾಗ್ರಹ ಅಲ್ವಾ? ಗಾಂಧೀಜಿ ಸ್ಟಾರ್ಟೆಡ್ ಹಿ ಸಾಲ್ಟ್ ಸತ್ಯಾಗ್ರಹ. ಎಲ್ಲಿಂದ ಎಲ್ಲಿವರೆಗೂ ಮಾಡಿದವರು? ಶಬರಿಮತಿ ಆಶ್ರಮದಿಂದ ಅವ್ರು ಶುರು ಮಾಡಿದ್ದು. ಅವ್ರ ಆಶ್ರಮ, ಗಾಂಧೀಜಿ ಅವರು ಒಂದು ಆಶ್ರಮನ ಎಸ್ಟಾಬ್ಲಿಷ್ ಮಾಡ್ತಾರೆ. ಆ ಆಶ್ರಮದ ಹೆಸರೇನು? ಶಬರಿಮತಿ ಆಶ್ರಮದಿಂದ ಎಲ್ಲಿವರೆಗೂ? ದಾಂಡಿವರೆಗೂ ಏನ್ ಮಾಡ್ತಾರೆ? ಉಪ್ಪಿನ ಸತ್ಯಾಗ್ರಹ ಮಾಡ್ತಾರೆ. ತುಂಬಾ ಫೇಮಸ್ ಅದು. ದಾಂಡಿ ಅಂದ್ರೇನೆ ನೆನಪಾಗೋದೇನು? ಉಪ್ಪಿನ ಸತ್ಯಾಗ್ರಹ. ಸೊ ದಾಂಡಿ ಇಸ್ ಫೇಮಸ್ ಫಾರ್ ವಾಟ್? ಸಾಲ್ಟ್ ಸತ್ಯಾಗ್ರಹ. ಗಾಂಧೀಜಿ ಎಲ್ಲಿಂದ ಎಲ್ಲಿವರೆಗೂ ಸಾಲ್ಟ್ ಸತ್ಯಾಗ್ರಹ ಮಾಡಿದ್ರು? ಹಿ ಮೇಡ್ ಇ ಸಾಲ್ಟ್ ಸತ್ಯಾಗ್ರಹ ಫ್ರಮ್ ಎಲ್ಲಿಂದ? ಶಬರಿಮತಿ ಆಶ್ರಮ ಟು ದಾಂಡಿ. ನೆಕ್ಸ್ಟ್ ಎಲ್ಲಿದೆ ಇದು? ಗುಜರಾತ್. ವೆಸ್ಟ್ ಕೋಸ್ಟ್, ಈಸ್ಟ್ ಕೋಸ್ಟ್ ಎಲ್ಲ ಬಿಟ್ಬಿಟ್ಟು ಜಸ್ಟ್ ಬರೀರಿ, ಇಟ್ ಈಸ್ ಇನ್ ಗುಜರಾತ್. ಆಗ್ಬೋದಾ? ದೆನ್
ಇದನ್ನ ಎರಡನ್ನೂ ಒಟ್ಟಿಗೆ ತೋರಿಸ್ತೀನಿ ನೋಡಿ. ಜಲಿಯನ್ ವಾಲಾ ಬಾಗ್, ಇದು ಅಷ್ಟೇ 3 ಸಲ ಕೇಳಿದ್ದಾರೆ. ಜಲಿಯನ್ ವಾಲಾ ಬಾಗ್ ಅಂದ್ರೆ ಏನ್ ನೆನಪಾಗುತ್ತೆ? ನೀವು 10th ಅಲ್ಲಿ ಓದಿರ್ಬೋದು, ಇವಾಗ ಸೆಕೆಂಡ್ PUC ನಲ್ಲೂ ಇದೆ ಓದಿರ್ಬೋದು. ಜಲಿಯನ್ ವಾಲಾ ಬಾಗ್ ಮಸಕ್ಕರೆ ಇದು ಎಲ್ಲಿದೆ? ಪಂಜಾಬ್ ಅಲ್ಲಿದೆ. ಇದು ಜಲಿಯನ್ ವಾಲಾ ಬಾಗ್ ಇಸ್ ಇನ್ ಅಮೃತ್ಸರ್ ಆಫ್ ಪಂಜಾಬ್. ಅಟ್ಲೀಸ್ಟ್ ಅಮೃತ್ಸರ್ ನೆನಪಿಲ್ಲ ಅಂದ್ರು ರಿಮೆಂಬರ್ ಪಂಜಾಬ್ ಅಲ್ಲಿ ಇದೆ. ಸೊ ನಮ್ಗೆ ಗೊತ್ತಿರುತ್ತೆ ಅದು 1919 ಆಗ ಇಬ್ರು ಕಾಂಗ್ರೆಸ್ ಲೀಡರ್ಸ್ನ ಅರೆಸ್ಟ್ ಮಾಡಿರ್ತಾರೆ. ಅವರಿಬ್ರು ಬಿಡುಗಡೆಗೋಸ್ಕರ ಮಹಾತ್ಮ ಗಾಂಧಿ ಎಲ್ಲಾ ಸತ್ಯಾಗ್ರಹಿಸ್ನ ಅಲ್ಲಿ ಕರೆದಿರ್ತಾರೆ, ಬನ್ನಿ ಜಲಿಯನ್ ವಾಲಾ ಬಾಗ್ಗೆ ಅಂತ. ಇವರೆಲ್ಲ ಜಲಿಯನ್ ವಾಲಾ ಬಾಗ್ ಕುತ್ಕೊಂಡು ಪೀಸ್ಫುಲ್ ಆಗಿ ಕುತ್ಕೊಂಡಿರ್ತಾರೆ. ಅದೇ ಟೈಮಲ್ಲಿ ಆ ಪ್ಲೇಸ್ ಅಲ್ಲಿ ಜನರಲ್ ಯಾರು ಅಂದ್ರೆ ಜನರಲ್ ಡಯರ್, ಅಂದ್ರೆ ಆರ್ಮಿ ಚೀಫ್ ಜನರಲ್ ಡಯರ್. ಇವನ್ ಏನ್ ಮಾಡಿರ್ತಾನೆ, ಈ ಇಂಪೋಸ್ಟ್ ರೌಲೆಟ್ ಆಕ್ಟ್ ಅಂತ ಒಂದನ್ನು ಇಂಪೋಸ್ ಮಾಡಿರ್ತಾನೆ. ಆಯ್ತಾ, ಈ ರೌಲೆಟ್ ಆಕ್ಟ್ ಅಂದ್ರೆ ಏನು ಅದೆಲ್ಲ ಹಿಸ್ಟ್ರಿನಲ್ಲಿ ಇರುತ್ತೆ, ಬಟ್ ರೌಲೆಟ್ ಆಕ್ಟ್ ನ ಇಂಪೋಸ್ ಮಾಡಿರ್ತಾನೆ. ಈ ರೌಲೆಟ್ ಆಕ್ಟ್ ಪ್ರಕಾರ ಯಾರು ಕೂಡ ಮಂದಿ ಸೇರಂಗಿಲ್ಲ, ಗುಂಪು ಸೇರಂಗಿಲ್ಲ. ಇಲ್ಲಿ ಎಷ್ಟೊಂದ್ ಜನ, ಸಾವಿರಾರು ಜನ ಇಲ್ಲಿ ಸೇರಿರ್ತಾರೆ. ಈ ಡೈರ್ ಮಾಡ್ತಾನೆ ನಿರ್ದಾಕ್ಷಿಣ್ಯವಾಗಿ, ಕರುಣೆ ಇಲ್ಲದೆ ಇವ್ರ ಮೇಲೆ ಶೂಟಿಂಗ್ ಆರ್ಡರ್ಸ್ ನ ಕೊಟ್ಟಿರ್ತಾನೆ. ಇಲ್ಲಿ ಯಾರು ಗ್ಯಾದರ್ ಆಗಿರ್ತಾರೋ ಅವ್ರ ಮೇಲೆ ಶೂಟಿಂಗ್ ಆರ್ಡರ್ಸ್ ನ ಕೊಟ್ಟಿರ್ತಾನೆ. ಇದ್ರಲ್ಲಿ more than 300 ಪೀಪಲ್ಸ್ ಸತ್ತೋಗ್ತಾರೆ. ಹೆಣ್ಮಕ್ಳು, ವಯಸ್ಸಾಗಿರೋರು, ವೃದ್ಧರು, ಚಿಕ್ಕ ಮಕ್ಳು, ಎಷ್ಟೊಂದ್ ಜನ ಸತ್ತೋಗ್ತಾರೆ. ಸೊ ಜಲಿಯನ್ ವಾಲಾ ಬಾಗ್ ಅಂತಂದ್ರೆ ನಮ್ಗೆ ನೆನಪಾಗ್ಬೇಕಾಗಿರೋದು ಯಾವುದು? ಜನರಲ್ ಡೈರ್. ಜನರಲ್ ಡೈರ್. ನೆಕ್ಸ್ಟ್ ಇದು ಯಾವಾಗ ಆಗಿದ್ದು ಅಂತಂದ್ರೆ 1919 ಅಲ್ಲಿ. ಎಲ್ಲಿದೆ ಇದು? ಪಂಜಾಬ್ ಅಲ್ಲಿದೆ. ಸೊ ನೆಕ್ಸ್ಟ್ ಅದೇ ತರ ಮೀರಟ್. ಮೀರಟ್ ಅಂತಂದ್ರೆ ಸಿಪಾಯಿ ದಂಗೆ, ಮೀನ್ಸ್ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಗೆ ತುಂಬಾ ಫೇಮಸ್ ಇದು ಮೀರಟ್. ಯಾಕಂದ್ರೆ ಇಲ್ಲಿರೋ ಸೋಲ್ಜರ್ಸ್ ಏನೇ ಫಸ್ಟ್ ಟೈಮ್ ರಿವೋಲ್ಟ್ ಆಗಿತ್ತು ಅಂದ್ರೆ ಮೀರಟ್ ಇಂದಾನೆ. ಅಲ್ಲಿರೋ ಸೋಲ್ಜರ್ಸ್ ಏನ್ ಮಾಡ್ತಾರೆ, ಬ್ರಿಟಿಷರ್ ಆಫೀಸರ್ಸ್ ಅಗೇನ್ಸ್ಟ್ ಆಗಿ ತಿರುಗ್ಬಿದ್ದು ಏನ್ ಮಾಡ್ತಾರೆ, ಅಲ್ಲೊಂದು ಅದೇ ರಾಯಲ್ ಎನ್ಫೀಲ್ಡ್ ರೈಫಲ್ ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಅದನ್ನ ನಾವು ಯೂಸ್ ಮಾಡಲ್ಲ ಅಂತ ಹೇಳಿ ಒಂದು ಹೋರಾಟ ಸ್ಟಾರ್ಟ್ ಆಗುತ್ತೆ. ಎನಿವೇಸ್ ನಾನು ಇಲ್ಲಿ ಹಿಸ್ಟ್ರಿ ಹೇಳಕ್ಕಿಲ್ಲ, ನಾನು ಜಸ್ಟ್ ಮ್ಯಾಪ್ ವರ್ಕ್ ಮಾತ್ರ ಮಾಡ್ಸಕಿದ್ದೀನಿ. ಸೊ ಈ ರಾಯಲ್ ಎನ್ಫೀಲ್ಡ್ ರೈಫಲ್ ನ ಯೂಸ್ ಮಾಡಲ್ಲ ಅಂತ ಪ್ರದೇಶ್ ನಿಯರ್ ಡೆಲ್ಲಿ. ಇಟ್ ವಾಸ್ ಅನ್ ಇಂಪಾರ್ಟೆಂಟ್ ಸೆಂಟರ್ ಫಾರ್ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಥವಾ ಸಿಪಾಯಿ ದಂಗೆ. ಅದನ್ನ ಇಂಗ್ಲಿಷ್ ಅಲ್ಲಿ ಸಿಪಾಯಿ ಮ್ಯೂಟಿನಿ ಅಂತಾನು ಕರೀತಾರೆ. ಸರಿನಾ? ನೆಕ್ಸ್ಟ್ ಇಲ್ಲಿ ಮೀರಟ್ ಸೋಲ್ಜರ್ಸ್ ರಿವೋಲ್ಟೆಡ್ ಅಗೇನ್ಸ್ಟ್ ಬ್ರಿಟಿಷ್ ಡ್ಯೂರಿಂಗ್ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಇವೆಲ್ಲ ಜನರಲ್ ಇನ್ಫಾರ್ಮೇಶನ್ ನೆನ್ಪಿಟ್ಕೋಬಹುದು. ಸೊ ದೀಸ್ ಆರ್ ಆಲ್ ದಿ ಇಂಪಾರ್ಟೆಂಟ್ ಮ್ಯಾಪ್ ವರ್ಕ್ಸ್. ಆಯ್ತಾ, ಇಷ್ಟು ಪ್ಲೇಸಸ್ ನೆನ್ಪಿಟ್ಕೊಂಡಿರ್ಬೇಕು. ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಫ್ರಮ್ ತಕ್ಷಶಿಲಾ, ಹರಪ್ಪ, ಪಾನಿಪಟ್, ಮೀರಟ್, ಇಲ್ಲಿದೆಯಲ್ಲ ಮೀರಟ್, ದೆನ್ ಡೆಲ್ಲಿ, ಆಗ್ರಾ, ಪಾಟಲಿಪುತ್ರ. ಇಲ್ಲೇ ಮಾಡ್ಕೊಳ್ಳಿ. ಸೊ ಇದನ್ನ ಏನ್ ಮಾಡಿ, ಪ್ರಿಂಟ್ಔಟ್ ತಗೊಳ್ಳಿ, ಇಲ್ಲೇ ಸೈಡ್ ಅಲ್ಲಿ ಬರ್ದಿಟ್ಕೊಳ್ಳಿ. ಅಲ್ಲಲ್ಲೇನೆ ನಾನು ಬರ್ದಿದ್ದೀನಲ್ಲ ಕೀ ಪಾಯಿಂಟ್ಸ್ ತರ ಬರ್ದಿಟ್ಕೊಳ್ಳಿ. 3 ಮ್ಯಾಪು. ಇಟ್ ವಿಲ್ ಎನ್ಶೋರ್ ವಾಟ್ 10 ಮಾರ್ಕ್ಸ್, 10 ಮಾರ್ಕ್ಸ್ ಬರುತ್ತೆ. ತುಂಬಾ ಸುಲಭವಾಗಿ, ತುಂಬಾ ಈಸಿಯಾಗಿ, ಏನು ಕನ್ಫ್ಯೂಷನ್ ಇಲ್ಲದೆ 18 ಪ್ಲೇಸಸ್ ನ ನೆನ್ಪಿಟ್ಕೊಂಡಿದ್ರೆ. ಅದೇ ತರ ದಾಂಡಿ, ಆಸ್ ಐ ಟೋಲ್ಡ್ ಯು, ಇಟ್ ಪ್ರೆಸೆಂಟ್ ಇನ್ ಗುಜರಾತ್. ಕರ್ನಾಟಕಕ್ಕೆ ಬಂದ್ರೆ ಬೀದರ್, ಬಿಜಾಪುರ, ಬಾದಾಮಿ, ಹಂಪಿ, ಹಳೇಬೀಡು, ಶ್ರೀರಂಗಪಟ್ಟಣ. ಇಷ್ಟು ಇಂಪಾರ್ಟೆಂಟ್. ಈ ಮ್ಯಾಪ್ ಅಲ್ಲಿ ಈ ಪ್ಲೇಸಸ್ಗೆ ಸಂಬಂಧಪಟ್ಟಿರೋ ಮಾಹಿತಿಗಳನ್ನ ಇಲ್ಲೇ ಸೈಡ್ ಅಲ್ಲಿ ಚಿಕ್ಕ ಚಿಕ್ಕದಾಗಿ ಬರ್ದಿಟ್ಕೋಬೇಕು. ಅದು ಸ್ಮಾರ್ಟ್ ಸ್ಟಡಿ. ಸರಿನಾ? ನೆಕ್ಸ್ಟ್ ಅದೇ ತರ ಜಲಿಯನ್ ವಾಲಾ ಬಾಗ್ ಹೇಳದ್ನಲ್ಲ, ಈಗ ಪಂಜಾಬ್ ಹತ್ರ ಇದೆ. ಇದು ಪಂಜಾಬ್ ಹತ್ರ ಇದೆ ಜಲಿಯನ್ ವಾಲಾ ಬಾಗ್ ಮಸಕರೆ. ಜನರಲ್ ಡೈರು 1919. ಸೊ 1919 ರೌಲೆಟ್ ಆಕ್ಟ್. ಕೋಲ್ಕತ್ತಾ ಬ್ರಿಟಿಷರ್ಸ್ ಕ್ಯಾಪಿಟಲ್ ಸಿಟಿ. ಇಲ್ಲಿಂದ ಅವರು ಡೆಲ್ಲಿಗೆ ಶಿಫ್ಟ್ ಮಾಡ್ಕೊಂತಾರೆ. ಇದು ಹೂಗ್ಲಿ ನದಿ ತೀರದಲ್ಲಿದೆ. ದೇವಗಿರಿ ಅಂದಿದ ತಕ್ಷಣ ಮೊಹಮ್ಮದ್ ಬಿನ್ ತುಗ್ಲಕ್ ನೆನಪಾಗ್ಬೇಕು. ಅವನೇನ್ ಮಾಡ್ತಾನೆ, ಕ್ಯಾಪಿಟಲ್ ಸಿಟಿನ ಡೆಲ್ಲಿಯಿಂದ ದೇವಗಿರಿಗೆ ಶಿಫ್ಟ್ ಮಾಡ್ಕೋತಾನೆ. ಇದ್ರ ಹೆಸರನ್ನ ದೌಲತಾಬಾದ್ ಅಂತಾನು ಚೇಂಜ್ ಮಾಡ್ತಾನೆ. ಅಟ್ ಪ್ರೆಸೆಂಟ್ ಇದು ಮಹಾರಾಷ್ಟ್ರದಲ್ಲಿದೆ. ಬಾಂಬೆ ಅಟ್ ಪ್ರೆಸೆಂಟ್ ಮಹಾರಾಷ್ಟ್ರದಲ್ಲಿದೆ. ಬಾಂಬೆ ಇಸ್ ಒನ್ ಆಫ್ ದಿ ಇಸ್ ಕಾಲ್ಡ್ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ. ಇದು ಒನ್ ಆಫ್ ದಿ ಮೇನ್ ಏನಂತ ಹೇಳ್ತೀವಿ, ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ಕರೀತೀವಿ. ಸಾರಿ ಪ್ರೆಸಿಡೆನ್ಸೀಸ್ ಆಫ್ ಬ್ರಿಟಿಷರ್ಸ್ಗೆ 3 ಇರುತ್ತೆ ಮೇನ್ ಆಗಿ ಟ್ರೇಡಿಂಗ್ ಸೆಂಟರ್ಸ್. ಒಂದು ಕೋಲ್ಕತ್ತಾ, ಇನ್ನೊಂದು ಬಾಂಬೆ, ಇನ್ನೊಂದು ಮದ್ರಾಸ್ ಅಲ್ಲಿ ಇರುತ್ತೆ. ಅದೇ ತರ ಕಾಂಚಿ ಅಂದ್ರೆ ಅದಕ್ಕೆ ಇನ್ನೊಂದು ಹೆಸರು ಕಾಂಚೀಪುರಂ. ಇಲ್ಲಿ ಕಾಮಾಕ್ಷಿ ಟೆಂಪಲ್ ತುಂಬಾ ಫೇಮಸ್. ಅಟ್ ಪ್ರೆಸೆಂಟ್ ಅದು ತಮಿಳ್ನಾಡಲ್ಲಿ ಇದೆ. ಪಾಂಡಿಚೇರಿ ಬಂದು ಫ್ರೆಂಚ್ ಕಾಲನಿ, ಅದು ಸೌತ್ ತಮಿಳ್ನಾಡಲ್ಲಿದೆ. ಅಂಡ್ ಆಲ್ಸೋ ಇದು ಯೂನಿಯನ್ ಟೆರಿಟರಿ. ಅದೇ ತರ ವಿಲ್ ಗೋ ಫಾರ್ ಅಷ್ಟೇನೆ
ಸೊ ಈ ತರ ನೀವೇನ್ ಮಾಡಿ ಪ್ಲೇಸಸ್ ನ ಫಸ್ಟ್ ಮಾರ್ಕ್ ಮಾಡೋದು ಕಲ್ತ್ಕೊಳ್ಳಿ. ಒನ್ಸ್ ಯು ಹವ್ ಲರ್ನ್ ದಟ್ ಆ ಪ್ಲೇಸಸ್ ಬಗ್ಗೆ ಅಟ್ಲೀಸ್ಟ್ 2 ಪಾಯಿಂಟ್ ಅಷ್ಟೇನಪ್ಪ ನೋಡಿ. ಮಾರ್ಕ್ ಮಾಡೋಕ್ 1 ಮಾರ್ಕ್, ಮಾರ್ಕ್ ಮಾಡೋದಕ್ಕೆ 1 ಮಾರ್ಕ್. ಆ ಪ್ಲೇಸ್ ಬಗ್ಗೆ 1 ಪಾಯಿಂಟ್ ಬರೆದ್ರೆ 1 ಮಾರ್ಕ್ ಕೊಡ್ತಾರೆ. ನೀವು 2 ಪಾಯಿಂಟ್ ಬರೀರಿ ಸೇಫರ್ ಸೈಡ್ಗೆ. ಎಷ್ಟು ಮಾರ್ಕ್ಸು? 10 ಮಾರ್ಕ್ಸ್. ನೀವು ಕರೆಕ್ಟ್ ಆಗಿ ಒಂದು 30ರಿಂದ 40 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಈ ವಿಡಿಯೋನ ನೋಡಿದ್ರೆ 10 ಮಾರ್ಕ್ಸ್ ಬಂದೇ ಬರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನಮ್ಮನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯಿನಿಂಗ್ ಅಸ್. ಹ್ಯಾವ್ ಎ ನೈಸ್ ಡೇ.